ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಲ್ಲಿ ಹೊಸೊಬ್ರಿದ್ದೀರಾ, ನಾನಿಲ್ಲಿ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಎವ್ರಿ ಆಲ್ಟರ್ನೇಟಿವ್ ಡೇಸ್ ಡೆಫಿನೆಟ್ಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾವ ಒಂದು ಕಂಟೆಂಟ್ನು ಮಿಸ್ ಮಾಡ್ಕೊಳ್ಳೋಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗಾಯ್ಸ್. ಆ್ಯಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಕೇಳಿರೋ ಕ್ವೆಶನ್ ಮೇಲೇ ಇರುತ್ತೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟ್ ಯಾವುದ್ರ ಮೇಲೆ ವಿಡಿಯೋ ಬೇಕು ಅಂತ ಹಾಕ್ಬೋದು, ಕಮೆಂಟ್ ಹಾಕ್ಬೋದು. ಮೆಜಾರಿಟಿಗೆ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಎಸ್, ಇದಾಗಿರುತ್ತೆ ಸ್ವಲ್ಪ ಶಾರ್ಟ್ ಇಂಟ್ರೊಡಕ್ಷನ್. ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅಂತ ಆಲ್ರೆಡಿ ಕಂಟೆಂಟ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ನಾನು ಇವಾಗ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ನಿಮಗೆ ಆಪ್ಷನ್ಸ್ ಚೂಸ್ ಮಾಡೋದಕ್ಕೆ ಕೊಡ್ತೀನಿ. ಓಕೆನಾ? ಸೊ ಎಸ್, ಕಂಟೆಂಟ್ ಏನೇನು ಮಾಡ್ತೀನಿ ಅಂತ ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ವಾಟ್ಸ್ಆ್ಯಪ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಸೇಮ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡ್ಬೋದು. ಆ್ಯಂಡ್ ನನ್ನ ಲಾಸ್ಟ್ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಬಂದಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ನಾನು ಬೇಗ 10K ಹಿಟ್ ಮಾಡಬೇಕು ಅನ್ನೋ ಒಂದು ಗೋಲಲ್ಲಿದೆ. ಆ್ಯಂಡ್ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಎವ್ರಿ ಸ್ಟೆಪ್, ಎವ್ರಿ ಮೂಮೆಂಟ್ ನಿಮಗಿದು ಗೈಡೆನ್ಸ್ ಆಗಿರಬೇಕು ವಿಡಿಯೋ ಅನ್ನೋದು ನನ್ನ ಒಂದು ಟಾರ್ಗೆಟ್. ಸೊ ಎಸ್, ಈ ವಿಡಿಯೋದಲ್ಲಿ ಏನೆಲ್ಲ ಫಿಲ್ ಮಾಡ್ತೀನಿ, ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅಂದರೆ, ಫಸ್ಟ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರೆ ಏನರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಅಂತ ನಿಮ್ಮ ಕ್ರಶ್ ಯಾರ ಮೇಲೆ ಅದು ನೋಡಿದ ಕೂಡಲೇ ಲೈಕ್ ಓಕೆ ಕ್ರಶ್ ಆಗಿರುತ್ತೆ, ಓಕೆ ಚೆನ್ನಾಗಿದ್ದಾರೆ, ಮೇ ಬಿ ಮಾತಾಡ್ಸ್ಬೋದಿತ್ತೇನೋ, ಯಾಕೋ ಈ ಪರ್ಸನ್ ನನಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಮೇ ಬಿ ನಮ್ಮಿಬ್ಬರ ಮಧ್ಯೆ ಒಂದು ಸ್ಪೆಷಲ್ ಬಾಂಡ್ ಇದೆಯೇನೋ, ಹೀಗೆಲ್ಲ ನಿಮಗೊಂದು ಥಾಟ್ಸ್ ಬರುತ್ತೆ. ಎಲ್ಲಾರನ್ನೂ ನೋಡಿದಾಗಲ್ಲ, ಬಟ್ ಸ್ಪೆಸಿಫಿಕ್ ಯಾರು ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಹಿಂಗೆ ಪಾಸ್ ಆದಾಗ. ಸೊ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಡಿ. ಈ ಪರ್ಸನ್ ಜೊತೆ ನಿಮಗೂ ಅವ್ರಿಗೂ ಯಾವುದೇ ರೀತಿಯಾದ ಡೀಪ್ ಕಾನ್ವರ್ಸೇಷನ್ ಇನ್ನೂ ಆಗಿರಲ್ಲ. ಇಟ್ಸ್ ಜಸ್ಟ್ ಅ ಕ್ರಶ್ ಅಂದರೆ ಜಸ್ಟ್ ಫ್ಯೂ ವರ್ಡ್ಸ್ ಎಕ್ಸ್ಚೇಂಜ್ ಆಗಿರುತ್ತೆ ಬಿಟ್ರೆ ಏನೋ ಒಂದು ಡೀಪ್ ಕಾನ್ವರ್ಸೇಷನ್ ಆಗಿರಲ್ಲ. ಅಂತ ಒಂದು ಪರ್ಸನ್ ಬಗ್ಗೆ ಅವರ ಫಸ್ಟ್ ಥಿಂಗ್ ಈಸ್ ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ ಅಂತ ನೋಡ್ತೀವಿ ಈ ವಿಡಿಯೋದಲ್ಲಿ. ಆ್ಯಂಡ್ ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಅವರ ಇಂಟೆನ್ಷನ್ ಅಂದರೆ ಏನಾದರೂ ಆ್ಯಕ್ಷನ್ ತಗೋಬಹುದಾ ಅವರು ನಿಮ್ಮ ಬಗ್ಗೆ ನೆಕ್ಸ್ಟ್ ಅಂತ. ಆ್ಯಂಡ್ ಒಬ್ಸ್ಟ್ಯಾಕಲ್ಸ್ ಅಥವಾ ಏನಾದರೂ ಒಂದು ಬ್ಲಾಕೇಜ್ ಆಗುತ್ತಾ ನಿಮ್ಮಿಬ್ಬರ ಮಧ್ಯೆ, ಚಾಲೆಂಜಿಂಗ್ ಸಿಚುವೇಶನ್ ಏನಿದೆ, ಹೊರಗಡೆಯಿಂದ ಚಾಲೆಂಜಿಂಗ್ ಇರುತ್ತಾ, ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ ಚಾಲೆಂಜಿಂಗ್ ಸಿಚುವೇಶನ್ ಇಂದ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಬಾಂಡಿಂಗ್ ಆಗಲ್ವಾ? ಸೊ ನೋಡೋಣ ಅದ್ರ ಬಗ್ಗೆ. ಆ್ಯಂಡ್ ಏನು ನಿಮ್ಮಿಬ್ಬರನ್ನ ಹತ್ರ ತಗೋಬರ್ಬೋದು, ಯಾವ ಒಂದು ಕ್ವಾಲಿಟಿ ಅವ್ರಿಗೂ ನಿಮ್ಮಲ್ಲಿ ಇಷ್ಟ ಆಗಿ ಅವ್ರು ನಿಮ್ಮ ಮೇಲೆ ಅಟ್ರಾಕ್ಟ್ ಆಗೋ ಥರ ಮಾಡಬಹುದು, ಯಾವ ಒಂದು ಕ್ವಾಲಿಟಿ ಇನ್ನೂ ನಿಮ್ಮ ಒಂದು ಒಪಿನಿಯನ್ ಅವ್ರ ಬಗ್ಗೆ ಸ್ಟ್ರಾಂಗ್ ಆಗಿಸ್ಬೋದು, ಅದನ್ನು ನೋಡೋಣ. ಆ್ಯಂಡ್ ದೆನ್ ಪೊಟೆನ್ಷಿಯಲ್ ಆಫ್ ದಿಸ್ ರಿಲೇಶನ್ಶಿಪ್, ಅಂದರೆ ಇದು ಲಾಂಗ್ ಟರ್ಮ್ವರೆಗೂ ಇವ್ರು ನಿಮ್ಮ ಲೈಫಲ್ಲಿ ಇರ್ತಾರಾ ಏನು ಅಂತ. ಓಕೆ, ಆ್ಯಂಡ್ ಫೈನಲಿ ನಿಮಗೆ ಅಡ್ವೈಸ್. ಓಕೆ, ಇಷ್ಟನ್ನ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಟ್ಯಾರೋ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಹೋಲ್ ವಿಡಿಯೋಗೆ ಇನ್ ಡೆಪ್ತ್ ಆಗಿ ಇರಲಿ ಅಂತ. ಸೊ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆದರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ಆರ್ ಎಲ್ಸ್ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ, ಆರ್ ಎಲ್ಸ್ ಈ ಪರ್ಸನ್ ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ. ಓಕೆನಾ? ಸೊ ಎಸ್, ಎಲ್ಲ ವಿಡಿಯೋ ಥರ ಇವಾಗ ನಿಮ್ಮ ಕಣ್ಣು ಮುಂದೆ 2 ಆಪ್ಷನ್ಸ್ ಆಲ್ರೆಡಿ ಬಂದಿದೆ. ಸೊ ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಯಾವ ಒಂದು ಆಪ್ಷನ್ ನಿಮ್ಮ ಲೈಫ್ ಸ್ಟೈಲ್ಗೆ, ನಿಮಗೆ ಪರ್ಸ್ನಾಲಿಟಿಗೆ ರಿಲೇಟ್ ಆಗುತ್ತೆ ಆ ಆಪ್ಷನ್ನ ನೀವು ಚೂಸ್ ಮಾಡಬಹುದು. ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ, ಆಲ್ರೆಡಿ ಚೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ. ಸೊ ಎಸ್, ಐ ಹೋಪ್ ಚೂಸ್ ಮಾಡಿದ್ದೀರಾ ಅಂತ. ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್. ಹಲೋ, ಯಾರೆಲ್ಲ ಫಸ್ಟ್ ಇಮೇಜ್ ಆರ್ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ನೋಡೋಣ ನಿಮಗೆ ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಫಸ್ಟಿಗೆ ಕಾರ್ಡ್ನ ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಶಫಲ್ ಮಾಡ್ಕೊಳ್ಳೋ ಟೈಮಲ್ಲಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ನೀವು ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಆಲ್ ರೈಟ್, ಸೊ ಎಸ್, ಗ್ರೂಪ್ 1 ನೋಡೋಣ. ಫಸ್ಟ್ ಥಿಂಗ್ ಈಸ್
ನಿಮ್ಮ ಕ್ರಶ್ ನಿಮ್ಮನ್ನ ಯಾವ ಥರ ನೋಡ್ತಾರೆ, ಅವರ ಎನರ್ಜಿ ಏನು, ನಿಮ್ಮನ್ನ ನೋಡಿದ ಕೂಡಲೇ ಲೈಕ್ ಅವರ ಒಂದು ಒಪಿನಿಯನ್ ಏನಾಗಿತ್ತು ಮೇ ಬಿ ಫಸ್ಟ್ ಟೈಮ್ ನೋಡಿದಾಗ. ನೋಡೋಣ. ಓಕೆ, ದೇರ್ ಈಸ್ ಏಸ್ ಆಫ್ ಸ್ವೋರ್ಡ್ಸ್. ಐ ಗೆಸ್ ಇದು ಹಿಂಗಿರಲಿ. ಫಸ್ಟ್ 3 ಮೆಸೇಜಸ್ನ ಪುಲ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ. ಗ್ರೂಪ್ 1 ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ. ಓಕೆ, ದೇರ್ ಈಸ್ ಒನ್ ಮೋರ್ ಮೆಸೇಜ್ ಫಾರ್ ಗ್ರೂಪ್ 1. ನೆಕ್ಸ್ಟ್ ಬಂದ್ಬಿಟ್ಟು ಇಂಟೆನ್ಷನ್ ಏನು, ನೆಕ್ಸ್ಟ್ ಆ್ಯಕ್ಷನ್ ಏನು ತಗೋಬೋದು ಅವರು ನಿಮ್ಮ ಬಗ್ಗೆ, ಅವರ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೋಬಹುದು. ಆಲ್ ರೈಟ್, ಸೊ 3 ಮೆಸೇಜಸ್ ಆಲ್ರೆಡಿ ಗ್ರೂಪ್ 1 ಅವ್ರಿಗೆ ಬಂದಿದೆ. ಸೊ ಇದನ್ನ ರಿವೀಲ್ ಮಾಡೋ ಸಮಯ ಇವಾಗ. ಸೊ ಎಸ್, ಫಸ್ಟಿಗೆ ಅವ್ರು ನಿನ್ನ ನೋಡಿದಾಗ ಯಾವ ಥರ ನಿಮ್ಮನ್ನ ನೋಡ್ತಾರೆ ಅನ್ನೋದಕ್ಕೆ ಏಸ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಆಲ್ ರೈಟ್, ಡೆಫಿನೆಟ್ಲಿ ಏಸ್ ಆಫ್ ಸ್ವೋರ್ಡ್ಸ್ ಅಂದರೆ ಅದು ಫಸ್ಟ್ ಕಾರ್ಡ್ ಅನ್ಬೋದು. ಆ್ಯಂಡ್ ಮೇಜರ್ ಆರ್ಖಾನಕ್ಕೆ ನೀವು ಇದನ್ನ ಕಂಪೇರ್ ಮಾಡಿದರೆ ಮೆಜಿಷಿಯನ್ ಅದಕ್ಕೆ ರಿಲೇಟ್ ಆಗುತ್ತೆ. ಸೊ ಕೈಂಡ್ ಆಫ್ ವೆರಿ ಟಾಕೆಟಿವ್ ಅಂತ ಅನ್ಸುತ್ತೆ ಅವ್ರು ನಿಮ್ಮನ್ನ ನೋಡಿದಾಗ. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ ಅವ್ರಿಗೆ ನೀವು ತುಂಬ ಎಕ್ಸ್ಪ್ರೆಸ್ ಮಾಡ್ತೀರಾ. ಆ್ಯಂಡ್ ತುಂಬ ಇಂಟೆಲಿಜೆಂಟ್ ಆ್ಯಂಡ್ ಸ್ಮಾರ್ಟ್ ಪರ್ಸನ್ ನೀವು. ಬಿಕಾಸ್ ಮೇ ಬಿ ಅವರಿಗೆ ನೀವು ಯಾವ ಥರ ಮಾತಾಡ್ತೀರ, ನಿಮ್ಮ ಕಮ್ಯುನಿಕೇಷನ್ ಲೆವೆಲ್ ಇದೆ ಅಲ್ವಾ, ಅದವರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಿಮ್ಮ ಥಾಟ್ಸ್, ನಿಮ್ಮ ಐಡಿಯಾಸ್, ನಿಮ್ಮ ಒಪಿನಿಯನ್ ಏನು ಹೊರಗಡೆ ಹಾಕ್ಬೇಕಾದ್ರೆ ಯಾವ ರೀತಿ ಅದನ್ನ ಮಾತಾಡ್ತೀರಾ, ಯಾವ ರೀತಿ ಜನರ ಜೊತೆ ಇಂಟರ್ಯಾಕ್ಟ್ ಮಾಡ್ತೀರಾ, ಮೇ ಬಿ ಇವರಿಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಒನ್ ಥಿಂಗ್ ಈಸ್ ಫಾರ್ ಶೋರ್, ಅವ್ರಿಗೆ ಅನ್ಸುತ್ತೆ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಅದು ನಿಮಗಿಲ್ಲ. ನಿಮಗೇನು ಅನ್ಸುತ್ತೆ ಅದನ್ನ ಜಸ್ಟ್ ಹೇಳ್ತೀರಾ. ಆ್ಯಂಡ್ ತುಂಬ ಯೋಚನೆ ಮಾಡಿಬಿಟ್ಟು ಓವರ್ ಥಿಂಕ್ ಮಾಡಿಬಿಟ್ಟು ಹೇಳೋದು ಅಲ್ಲ. ತಟ್ಟಂತ ನಿಮ್ಮ ಮೈಂಡಿಗೆ ಏನು ಬರುತ್ತೆ ಅದನ್ನ ನೀವು ಹೇಳ್ತೀರಾ. ಮೇ ಬಿ ಅವ್ರು ನಿನ್ನ ಫಸ್ಟ್ ನೋಡಿದಾಗ ಮೇ ಬಿ ನೀವು ತುಂಬ ಮಾತಾಡ್ತಾ ಇದ್ರಿ ಅನ್ಸುತ್ತೆ ಜನರ ಜೊತೆ, ಅಥವಾ ಸ್ಪೀಚ್ ಕೊಡ್ತಾ ಇದ್ರಿ ಅನ್ಸುತ್ತೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೋ ಒಂದು ಮಾತಾಡ್ತಿದ್ರಿ ಅನ್ಸುತ್ತೆ, ಅಥವಾ ಗ್ರೂಪಲ್ಲಿ ಡಿಸ್ಕಷನ್ ಆಗ್ಬೇಕಾದ್ರೆ ಏನೋ ಒಂದನ್ನ ಕಾನ್ಫಿಡೆಂಟ್ ಆಗಿ ನಿಮ್ಮ ಒಂದು ಐಡಿಯಾಸ್ನ ಹೇಳೋದು, ಒಪಿನಿಯನ್ನ ಹೇಳೋದು, ಮೇ ಬಿ ಚಾಟ್ ಮಾಡ್ತಿರ್ಬೇಕಾದ್ರೆ ಕ್ವಿಕ್ ಆಗಿ ಚಾಟ್ ಮಾಡೋದು, ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡೋದು, ಇದೆಲ್ಲ ಅವ್ರಿಗೆ ಅನ್ಸುತ್ತೆ. ನೀವು ತುಂಬ ಯೋಚನೆ ಮಾಡಿಬಿಟ್ಟು ಏನೋ ಒಂದು ಹೇಳಬೇಕು ಅಥವಾ ಏನೋ ಒಂದು ಚಾಟ್ ಸೆಂಡ್ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡಿಬಿಟ್ಟು ಸೆಂಡ್ ಮಾಡೋದಲ್ಲ. ನೀವು ಏನಿದೆ ಕ್ವಿಕ್ ಆಗಿ ಡಿಸಿಷನ್ ತಗೊಂಡು ಕ್ವಿಕ್ಕಾಗಿ ಏನು ಅನ್ಸುತ್ತೆ ಅದನ್ನು ಹೇಳ್ಬಿಡ್ತೀರಾ ನೀವು. ಎಸ್ಪೆಷಲಿ ನಿಮ್ಮನ್ನ ತುಂಬ ಮಾತಾಡ್ತೀರಾ, ಇವಾಗ ಚೂಟಿ ಅಂತಾರಲ್ವ ಹಾಗೆ, ಲೈಕ್ ತುಂಬ ಆಕ್ಟಿವ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ತುಂಬ ಮಾತಾಡ್ತೀರಾ. ಎಸ್ಪೆಷಲಿ ನೀವು ಮಾತಾಡೋ ಟೋನಲ್ಲಿ ಅವ್ರಿಗೆ ಏನೋ ಒಂದು ಇಷ್ಟ. ಮೇ ಬಿ ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಅನ್ಸುತ್ತೆ, ತುಂಬ ಜನ ಸಿಂಗರ್ ಇರ್ಬೋದು ಇಲ್ಲಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನಿಮ್ಮ ಭಾವನೆಗಳನ್ನ ತುಂಬ ವ್ಯಕ್ತಪಡಿಸ್ತೀರಾ. ನಿಮಗೆ ಏನು ಅನ್ಸುತ್ತೆ ಅದನ್ನ ಎಕ್ಸ್ಪ್ರೆಸಿವ್ ಆಗಿರ್ತೀರ ನೀವು. ಎಮೋಷನಲ್ ಅಂತ ಅವ್ರಿಗೆ ಮೇ ಬಿ ಅನಿಸಿಲ್ಲ. ನಿಮ್ಮನ್ನ ಫಸ್ಟ್ ನೋಡಿದಾಗ ಅವ್ರಿಗೆ ಅನಿಸಿದ್ದು ನೀವು ಒಂದು ಎಕ್ಸ್ಟ್ರೋವರ್ಟ್ ಆ್ಯಂಡ್ ನಿಮಗೆ ಒಂದು ಸ್ಟ್ರಾಂಗ್ ಒಪಿನಿಯನ್ ಇರುತ್ತೆ. ಯಾವುದೇ ಒಂದು ಸಿಚುವೇಶನ್ ಬಗ್ಗೆ ಆಗಿರ್ಬೋದು, ನಿಮ್ಮದೇ ಆದ ಒಂದು ಸ್ಟ್ರಾಂಗ್ ಒಪಿನಿಯನ್ ಇರುತ್ತೆ. ಆ್ಯಂಡ್ ಆ ಒಪಿನಿಯನ್ನ ಹೊರಗೆ ಹಾಕೋದಕ್ಕೆ ನೀವೇನು ಮುಜುಗರ ಪಡ್ಕೊಳ್ಳಲ್ಲ. ಸ್ಟ್ರಾಂಗ್ ಆಗಿ ಏನು ಅನ್ಸುತ್ತೆ ಅದನ್ನ ಹೇಳ್ತೀರಾ. ಏನು ಯೋಚನೆ ಮಾಡಲ್ಲ, ಅವ್ರೇನು ಅನ್ಕೊಂತಾರೋ ಇವ್ರೇನು ಅನ್ಕೊಂತಾರೋ ಅಂತ ಯೋಚನೆ ಮಾಡಲ್ಲ. ಆ್ಯಂಡ್ ತುಂಬ ಇಂಟೆಲಿಜೆಂಟ್. ಅವರಿಗೆ ಒಂದು ಥಾಟ್ ಇದೆ, ಲೈಕ್ ನಿಮ್ಮ ಒಂದು ಕಾಲೇಜ್ ಟೈಮಲ್ಲಿ, ನಿಮ್ಮ ಸ್ಕೂಲ್ ಡೇಸಲ್ಲಿ ನೀವು ತುಂಬಾ ಇಂಟೆಲಿಜೆಂಟ್ ಪರ್ಸನ್ ಆ್ಯಂಡ್ ತುಂಬಾ ಸ್ಮಾರ್ಟ್ ಪರ್ಸನ್, ತುಂಬಾ ಔಟ್ ಗೋಯಿಂಗ್ ಪರ್ಸನ್ ನೀವು, ಹೀಗೆಲ್ಲ ಒಂದು ಥಾಟ್ ಇದೆ ಅವರಿಗೆ. ಮೇ ಬಿ ನರ್ಡ್ ಥರ ನೋಡ್ತಾ ಇದ್ದಾರೆ ಅಂತ ಮಾತ್ರ ಹೇಳೋದು ಅನ್ನೋದು ನಾನು. ಕೈಂಡ್ ಆಫ್ ವೆರಿ ಸ್ಮಾರ್ಟ್, ವೆರಿ ಇಂಟೆಲಿಜೆಂಟ್. ನೀವೇನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ವೆರಿ ಸ್ಮಾರ್ಟ್. ಒಂದು ಗ್ರೂಪಲ್ಲಿದ್ದರೆ ನಿಮ್ಮನ್ನ ಅವರು ವೆರಿ ಇಂಟೆಲಿಜೆಂಟ್, ಔಟ್ ಸ್ಪೋಕನ್, ಸ್ಮಾರ್ಟ್ ಪರ್ಸನಿಗೆ ಕಂಪೇರ್ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ, ನಿಮ್ಮ ಕ್ರಶ್ದು ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡೋಣ. ದೇರ್ ಈಸ್ ಜಸ್ಟಿಸ್. ಓಕೆ, ಮೇ ಬಿ ಅವ್ರಿಗೊಂದು ಥಾಟ್ ಇದೆ, ಲೈಕ್ ನೀವು ಈಸಿಯಾಗಿ ಯಾರನ್ನೂ ನಿಮ್ಮ ಹತ್ರ ತಗೊಳ್ಳಲ್ಲ, ಈಸಿಯಾಗಿ ಯಾರ ಜೊತೆ ನೀವು ಕ್ಲೋಸ್ ಆಗಲ್ಲ, ಈಸಿಯಾಗಿ ಯಾರನ್ನೂ ನಂಬಲ್ಲ ನೀವು. ಆ್ಯಂಡ್ ಅವ್ರಿಗೊಂದು ಥಾಟ್ ಇದೆ, ಇನ್ ಕೇಸ್ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ನೀವು ಎಲ್ಲಿ ಅವ್ರನ್ನ
ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ಬಿಡ್ತಿರೋ ಅಥವಾ ರೂಡಾಗಿ ರೆಸ್ಪಾಂಡ್ ಮಾಡ್ಬಿಡ್ತಿರೋ, ಅಥವಾ ಒಂಥರ ಅನ್ವಾಂಟೆಡ್ ಒಪಿನಿಯನ್ ಪಾಸ್ ಮಾಡಿಬಿಡ್ತಿರೋ ಅವ್ರ ಬಗ್ಗೆ. ಮೇ ಬಿ ಅವರಿಗೆ ಮಾತಾಡಿಸ್ಬೇಕು ಅಂತ ಇದೆ, ಬಟ್ ಸ್ಟಿಲ್ ಅವರು ತುಂಬ ಹಿಂಜರುಗ್ತಾ ಇದ್ದಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಈಗ ಏನಾದ್ರು ನಾನು ಅವ್ರನ್ನ ಅಪ್ರೋಚ್ ಮಾಡಿಬಿಟ್ರೆ ನೀವು ಅದನ್ನ ಬೇರೆ ರೀತಿ ಅರ್ಥ ಮಾಡಿಕೊಂಡು ಎಲ್ಲಿ ಕನೆಕ್ಷನ್ನ ಕಂಪ್ಲೀಟಾಗಿ ಕಟ್ ಮಾಡಿಬಿಡ್ತಿರೋ, ಎಲ್ಲಿ ಅವ್ರು ಏನು ಹೇಳಕ್ ಬರ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡೇ ಇದ್ಬಿಡ್ತಿರೋ ಅನ್ನೋ ಒಂದು ಥಾಟ್ ಇದೆ. ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಯಾರನ್ನ ನಿಮ್ಮ ತಲೆಯಲ್ಲಿ ಇಟ್ಕೊತಾ ಇದ್ದೀರಾ ಗ್ರೂಪ್ 1, ಪಾಸಿಬಿಲಿಟಿ ಇದೆ ಅವರ ಒಂದು ಲೈಫಲ್ಲಿ ರೀಸೆಂಟಾಗಿ ಯಾವುದೋ ಒಂದು ಸೆಪ್ರೇಷನ್ ಅಲ್ಲಿದ್ದಾರೆ, ಅಥವಾ ಅವರು ಒಂದು ರಿಲೇಶನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿದ್ರು, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಆ್ಯಂಡ್ ಆ ಒಂದು ಕಾರಣದಿಂದ ಇವರಿಗೆ ಒಂದು ನೆಗೆಟಿವ್ ಒಪಿನಿಯನ್ ಇದೆ. ಕನೆಕ್ಷನ್ ಅಥವಾ ರಿಲೇಶನ್ಶಿಪ್ ಅಂತ ಬಂದರೆ ನೆಗೆಟಿವ್ ಒಪಿನಿಯನ್ ಇದೆ. ನನಗೇನು ಅನಿಸ್ತಾ ಇದೆ ಅಂದರೆ ಗ್ರೂಪ್ 1, ನಿಮ್ಮ ಮೈಂಡ್ಸೆಟ್ ಅವರ ಮೈಂಡ್ಸೆಟ್ ಎಲ್ಲೋ ಒಂದು ಕಡೆ ಟೋಟಲಿ ಡಿಫ್ರೆಂಟ್. ಎಲ್ಲೋ ಒಂದು ಕಡೆ ಅವರಿಗೆ ರಿಲೇಶನ್ಶಿಪ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇಷ್ಟ ಇದೆ, ಬಟ್ ಸ್ಟಿಲ್ ಈ ಒಂದು ಕನೆಕ್ಷನ್ ಅಥವಾ ನಿಮ್ಮ ಬಗ್ಗೆ ಅಂತ ಬಂದಾಗ ಅವರಿಗೆ ನೆಗೆಟಿವ್ ವೈಬ್ಸ್ ಬರ್ತಾ ಇದೆ. ಮೇ ಬಿ ನೀವು ಪಾರ್ಟ್ನರ್ಶಿಪ್ಪಿಗೆ ಸನ್ನಲ್ಲ, ಮೇ ಬಿ ಫಾರ್ ಎವರ್ ನೀವು ಬಾಂಡಿಂಗ್ನ ಕಟ್ ಮಾಡಿಬಿಡ್ತೀರೋನೋ ಅವ್ರ ಜೊತೆ. ಈ ಥರ ಒಂದು ಥಾಟ್ಸ್ ಇದೆ ನಿಮ್ಮ ಬಗ್ಗೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವೊಂದು ವೆರಿ ಸೀರಿಯಸ್ ಪರ್ಸ್ನಾಲಿಟಿ. ಬಿಕಾಸ್ ಇಲ್ಲೂ ಒಂದು ಸ್ವರ್ಡ್ ಇದೆ, ಇಲ್ಲೂ ಒಂದು ಸ್ವರ್ಡ್ ಇದೆ, ಆಲ್ ರೈಟ್. ಬಟ್ ಇಲ್ಲಿ ಒಬ್ಬ ಲೈಕ್ ನ್ಯಾಯಾಧಿಪತಿ ಥರ ಕೂತಿರೋದು, ವೆರಿ ಸ್ಟ್ರಿಕ್ಟ್ ಫೇಸ್, ವೆರಿ ಸ್ಟ್ರಿಕ್ಟ್ ಪರ್ಸ್ನಾಲಿಟಿ, ವೆರಿ ಸೀರಿಯಸ್ ಪರ್ಸನ್, ಈ ಥರ ನಿಮ್ಮನ್ನ ನೋಡ್ತಾ ಇದ್ದಾರೆ. ಮೇ ಬಿ ಅವ್ರು ಜನರಲ್ ಆಗಿ ಏನೋ ಒಂದು ಕೇಳಿದ್ರು ಲೈಕ್ ನೀವು ಅದಕ್ಕೆ ರೂಡಾಗಿ ರೆಸ್ಪಾಂಡ್ ಮಾಡಿಬಿಟ್ರೆ, ಅಥವಾ ಬೇರೆ ರೀತಿ ನೀವು ಅದನ್ನ ತಗೋಬಿಟ್ರೆ ಅನ್ನೋ ಒಂದು ಥಾಟ್ ಅವರ ಮನಸ್ಸಲ್ಲಿದೆ ನಿಮ್ಮ ಬಗ್ಗೆ, ಆಲ್ ರೈಟ್. ನಾನು ನೋಡ್ತಾ ಇದ್ದಂದರೆ ಒಂದು ನ್ಯೂಟ್ರಲ್ ಫೀಲಿಂಗ್ಸ್ ನಿಮ್ಮ ಮೇಲೆ, ಅಷ್ಟೊಂದು ಡೀಪಾಗಿ ಫೀಲಿಂಗ್ಸ್ ಇಲ್ಲ. ಆ್ಯಂಡ್ ಅವ್ರು ಮೇ ಬಿ ಯಾವತ್ತೂ ಅಂದ್ಕೊಂಡಿಲ್ಲ ಐ ಗೆಸ್ ಅಪ್ರೋಚ್ ಮಾಡಿಬಿಟ್ಟು ಮಾತಾಡ್ಸೋಣ ಅಥವಾ ನನ್ನ ಫೀಲಿಂಗ್ಸ್ ಬಗ್ಗೆ ಹೇಳ್ಕೊಡೋಣ, ಅಥವಾ ಮೇ ಬಿ ಅವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಅಷ್ಟು ಒಂದು ಸ್ಟ್ರಾಂಗಾಗಿ ಇನ್ನೂ ಫ್ರೇಮ್ ಆಗಿಲ್ಲ. ಸೊ ಇನ್ನೂ ರಿವೀಲ್ ಮಾಡೋಣ ಅವರ ಇಂಟೆನ್ಷನ್, ಮೇ ಬಿ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರಬಹುದು, ಅವರ ಪ್ಲ್ಯಾನ್ ಏನಾಗಿರ್ಬೋದು ಈ ಕನೆಕ್ಷನ್ ಬಗ್ಗೆ ನೋಡೋಣ. ಫ್ಯೂಚರಲ್ಲಿ ಚೇಂಜ್ ಆಗುತ್ತಾ ಈ ಒಂದು ಒಪಿನಿಯನ್, ಈ ಒಂದು ಫೀಲಿಂಗ್ಸ್ ನಿಮ್ಮ ಮೇಲೆ, ನೋಡೋಣ. ಗ್ರೂಪ್ 1, ದೇರ್ ಈಸ್ ಸ್ಟಾರ್, ಬ್ಯೂಟಿಫುಲ್ ಕಾರ್ಡ್ ಸ್ಟಾರ್ ಬಂದಿದೆ ನಿಮಗೆ. ಗ್ರೂಪ್ 1, ಒಂದು ನಿಮಿಷ. ಸೊ ಡೆಫಿನೆಟ್ಲಿ ಐ ಫೀಲ್ ಗ್ರೂಪ್ 1 ಈ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡೇ ಮಾಡ್ತಾರೆ. ಸ್ಟಾರ್ ಬಂದಿರೋದ್ರಿಂದ ಮೇ ಬಿ ತುಂಬ ಬೇಗ ಅಪ್ರೋಚ್ ಮಾಡಲ್ಲ. ಅಂದರೆ ಫಾರ್ ಎನ್ ಎಕ್ಸಾಂಪಲ್, ನೀವು ಈ ವಿಡಿಯೋ ಎಕ್ಸಾಂಪಲ್ ಡಿಸೆಂಬರಲ್ಲಿ, ನೋ ಮ್ಯಾಟರ್ ನೀವು ಯಾವಾಗ ನೋಡ್ತಾ ಇದ್ದೀರಾ, ಇಟ್ ಡಸಂಟ್ ಮ್ಯಾಟರ್, ಇವಾಗ ಈ ಮಂತಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಮೇ ಬಿ ಟೈಮ್ ತಗೊಳುತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಫ್ರೇಮ್ ಆಗೋದಕ್ಕೆ. ಬಿಕಾಸ್ ಎಲ್ಲೋ ಒಂದು ಕಡೆ ಅವರ ಒಂದು ಥಾಟ್ ಲೈಕ್ ನಿಮ್ಮನ್ನ ಅಪ್ರೋಚ್ ಮಾಡಬೇಕು, ಎಲ್ಲೋ ಒಂದು ಕಡೆ ನಿಮಗೆ ಹೀಲಿಂಗ್ ಬೇಕಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಅವರ ಒಂದು ಸಪೋರ್ಟಿವ್ ಮಾತುಗಳು, ಪಾಸಿಟಿವ್ ಮಾತುಗಳು ನಿಮಗೆ ಬೇಕಾಗಿದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಅವರ ಒಂದು ಬೇಜಾರು, ಅವರ ಒಂದು ಕಳ್ಕೊಂಡಿದ್ದು ಎಲ್ಲ ಮರ್ತೋಗ್ಬಿಡುತ್ತೇನೋ, ಅವ್ರನ್ನ ಒಂದು ಪಾಸಿಟಿವ್ ಸ್ಟೇಟಿಗೆ ತಗೊಬರ್ತೀರೇನೋ ಅನ್ನೋ ಒಂದು ಭಾವನೆ ಇದೆ. ಆ್ಯಂಡ್ ಅವ್ರಿಗೆ ಇನ್ನೊಂದು ಥಾಟ್ ಇದೆ, ನಿಮ್ಮ ಮತ್ತು ಅವರ ಲಾಂಗ್ ಟರ್ಮ್ ಪ್ಲ್ಯಾನ್ ತುಂಬಾ ಸಿಮಿಲರ್ ಆಗಿದೆ ಅನ್ನೋದೊಂದು ಥಾಟ್ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕನೆಕ್ಟ್ ಆದರೆ ಅವರ ಒಂದು ಲಾಂಗ್ ಟರ್ಮ್ ವಿಶಸ್ ಆ್ಯಂಡ್ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಬೋದು ಅಂತ ಫೀಲ್ ಇದೆ ಅವರಿಗೆ. ಡೆಫಿನೆಟ್ಲಿ ಗ್ರೂಪ್ 1, ಒನ್ ಥಿಂಗ್ ಈಸ್ ಫಾರ್ ಶೋರ್, ತುಂಬ ಜನಕ್ಕೆ ಇಲ್ಲಿ ಈ ಪರ್ಸನ್ ರೀಸೆಂಟಾಗಿ ನೀವು ಇಬ್ಬರನ್ನ ಒಬ್ರೊಬ್ರು ನೋಡ್ಕೊಂಡಿರೋದಲ್ಲ. ಇನ್ಫ್ಯಾಕ್ಟ್ ನೀವು ಇಬ್ಬರನ್ನ ಒಬ್ರನ್ನೊಬ್ರು ನೋಡ್ಕೊಂಡಿರೋದು, ಒಬ್ರಿಗೊಬ್ರು ಟಚ್ಚಲ್ಲಿ ಬಂದಿರೋದು ತುಂಬ ಇಯರ್ಸೇ ಆಗಿದೆ. ಬಿಕಾಸ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಈ ಒಂದು ಸ್ಟಾರ್ ಬಂದಿರೋದ್ರಿಂದ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ತೋರಿಸ್ತಾ ಇದೆ. ಮೇ ಬಿ ನೀವು ಯಾವತ್ತೋ ತುಂಬಾ ಅರ್ಲಿ ಮೀಟ್ ಆಗಿದ್ರಿ, ಬಟ್ ಯಾರೂ ಒಂದು ಅಪ್ರೋಚ್ ಮಾಡಿರಲಿಲ್ಲ ಅನಿಸುತ್ತೆ. ಮಾತುಗಳು ಪಾಸ್ ಮಾಡೋದು ಅಥವಾ ಚಾಟ್ ಸ್ಟಾರ್ಟ್ ಮಾಡೋದು, ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡೋದು, ಇದು ಯಾರೂ ಅಷ್ಟು ಈಸಿಯಾಗಿ ಸ್ಟಾರ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ
ಈ ಪರ್ಸನ್ ತುಂಬ ಮಂತ್ಸ್ ಇಂದ, ತುಂಬ ಡೇಸ್ ಇಂದಾನೆ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಪ್ರೋಚ್ ಮಾಡಬೇಕು, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಥಾಟ್ ಇದೆ ರಿಜೆಕ್ಷನ್, ನೀವು ಎಲ್ಲಿ ಅವರ ಒಂದು ಮಾತುಗಳನ್ನ ಬೇರೆ ರೀತಿ ತಗೋಬಿಡ್ತಿರೋ, ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಿರೋ, ಎಲ್ಲಿ ಬಾಂಡಿಂಗ್ ಫಾರ್ ಎವರ್ ಆಗಿ ಬಿದ್ದೋಗ್ಬಿಡುತ್ತೋ, ಈ ಥರ ಥಾಟ್ಸ್ ಅವರಿಗಿದೆ. ಓಕೆ, ಸೊ ಗ್ರೂಪ್ 1 ಇವಾಗ ಈ ಒಂದು ಕನೆಕ್ಷನ್ದು ಚಾಲೆಂಜಸ್ ಏನು ಅಂತ ನೋಡೋಣ. ಚಾಲೆಂಜಸ್ ಆರ್ ಒಬ್ಸ್ಟ್ಯಾಕಲ್ಸ್ ಅಂತ ಬಂದರೆ ಏನು, ಪ್ರಾಬ್ಲಮ್ ಏನು, ನಿಮ್ಮಿಬ್ರನ್ನ ಬ್ಲಾಕ್ ಮಾಡ್ತಾ ಇದೆ, ವಾಟ್ ಈಸ್ ದ ಮೇನ್ ರೀಸನ್ ನೀವಿಬ್ರು ಒಂದು ಪ್ರಾಪರ್ ಫಾರ್ಮ್ ಅಥವಾ ಮಾತಾಡ್ಸೋದಕ್ಕಾಗಲಿ, ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕಾಗಲಿ, ಅಥವಾ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲಿ ಯಾಕೆ ಆಗ್ತಾ ಇಲ್ಲ? ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮಲ್ಲಿರೋ ಒಂದು ಗುಣಗಳು ಅಂದರೆ ನೀವು ಅವ್ರ ಜೊತೆ ಮಾತಾಡ್ಸಿದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಅವ್ರ ನೋವನ್ನ ಮರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆದರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪಾಸ್ಟ್ ಸಿಚುವೇಶನ್ನ ಮರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಡೆಫಿನೆಟ್ಲಿ. ನನಗೇನು ಅನಿಸಿದೆ ಅಂದರೆ, ನೀವು ಸ್ಟಾರ್ಟಿಂಗ್ ನಿಮ್ಮ ಕನೆಕ್ಷನ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬಂದಿದೆ. ಅದೊಂದು ಕಾರಣಕ್ಕೆ ಎಲ್ಲೋ ಒಂದು ಕಡೆ ಗಿವ್ ಅಪ್ ಮಾಡಿದ್ದೀರಾ ಈ ಕನೆಕ್ಷನ್ ಬಗ್ಗೆ, ಎಲ್ಲೋ ಒಂದು ಕಡೆ ಹಾಗೆ ನೆಗ್ಲೆಕ್ಟ್ ಮಾಡಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಸೊ ಇವಾಗ ನೋಡೋಣ ಒಬ್ಸ್ಟ್ಯಾಕಲ್ಸ್ ಅಥವಾ ಏನು ಮೇಯ್ನಾಗಿ ಏನು ಬ್ಲಾಕ್ ಮಾಡ್ತಾ ಇದೆ ಈ ಕನೆಕ್ಷನ್ ಅನ್ನೋದಕ್ಕೆ ಒಂದು ಕಾರ್ಡ್ ಬಂದಿದೆ. ದೇವ್ರನ್ನ ಸ್ವಲ್ಪ ಹಿಂದೆ ಇಟ್ಬಿಡೋಣ. ಐ ಆಮ್ ಸೋ ಸಾರಿ. ಆಲ್ ರೈಟ್, ಓಕೆ, ಐ ಹೋಪ್ ಇದೆಲ್ಲ ಫ್ರೇಮ್ ಒಳಗೆ ಬಂದಿದೆ ಅಂತ. ಐ ಜಸ್ಟ್ ಹೋಪ್. ಓಕೆ, ಆ್ಯಂಡ್ ದೆನ್ ಏನು ನಿಮ್ಮಿಬ್ರನ್ನ ಹತ್ರ ಬರಬಹುದು. ಓಕೆ, ದೇರ್ ಇಸ್ ಒನ್ ಕಾರ್ಡ್ ಆಲ್ರೆಡಿ, ತುಂಬಾ ಬೇಗ ಬಂತು ಅನ್ಬೋದು. ಆ್ಯಂಡ್ ದೆನ್ ಈ ರಿಲೇಶನ್ಶಿಪ್ದು ಪೊಟೆನ್ಷಿಯಲ್ ಏನು? ಓಕೆ, ಸೊ ಗ್ರೂಪ್ 1 ಫಸ್ಟ್ ಕಾರ್ಡ್ನ ರಿವೀಲ್ ಮಾಡೋಣ. ಒಬ್ಸ್ಟ್ಯಾಕಲ್ಸ್ ಏನು, ಪ್ರಾಬ್ಲಮ್ ಏನು ಬ್ಲಾಕ್ ಮಾಡ್ತಾ ಇದೆ ನಿಮ್ಮಿಬ್ರು ಒಂದಾಗೋದಕ್ಕೆ, ನೀವಿಬ್ರು ಹತ್ರ ಬರೋದಕ್ಕೆ ಚಾಲೆಂಜಿಂಗ್ ಏನು ಅಂತ ನೋಡೋಣ. ಅದು ಇಂಟರ್ನಲ್ ಚಾಲೆಂಜಸ್, ಎಕ್ಸ್ಟರ್ನಲ್ ಚಾಲೆಂಜಸ್, ಅಂದರೆ ನಿಮ್ಮಿಬ್ರು ಮಧ್ಯೆ ಇರೋ ಮನಸ್ತಾಪಗಳ ಅಥವಾ ಹೊರಗಡೆ ಜನರಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ ನೋಡೋಣ. ದೇರ್ ಈಸ್ ನೈಟ್ ಆಫ್ ಸ್ವರ್ಡ್ಸ್. ಐ ಫೀಲ್ ಇದು ಹೊರಗಡೆ ಜನರು ಇನ್ವಾಲ್ವ್ಮೆಂಟ್, ಅವರ ಒಂದು ಒಪಿನಿಯನ್ ಪಾಸ್ ಮಾಡ್ತಾ ಇರೋದು, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಮೇ ಬಿ ಫ್ರೆಂಡ್ಸಿಂದ ಆಗಿರಬಹುದು, ಫ್ರೆಂಡ್ಸ್ ಒಪಿನಿಯನ್ ಕೇಳಿಕೊಂಡು, ಫ್ರೆಂಡ್ಸ್ ಇನ್ವಾಲ್ವ್ಮೆಂಟ್, ಫ್ರೆಂಡ್ಸ್ ಏನು ಅನ್ಕೊಂತಾರೋ ಅದು ಇಲ್ಲಿ ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಬೋದು. ಸೊ ನೀವು ನೋಡ್ಬೋದು ಎಲ್ಲದು ಏರ್ ಸೈನ್ಸೇ ಇಲ್ಲಿ ಸಿಕ್ಕಿರೋದು ನಮಗೆ. ಇದು ಏರ್ ಸೈನ್. ಸೊ ನನಗೇನು ಅನಿಸ್ತಾ ಇದೆ ಅಂದರೆ, ಇಲ್ಲಿ ನೀವಿಬ್ರು ಫೀಲಿಂಗ್ಸ್ ಇದ್ರೂ ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲೇ, ನಿಮ್ಮ ಥಿಂಕಿಂಗಲ್ಲೇ ನಿಮಗೆ ಫೀಲ್ ಆಗ್ತಾ ಇರೋದು ನಿಮ್ಮಿಬ್ರ ಮಧ್ಯೆ ಅದಾಗಲ್ಲ, ಈ ಸಂಬಂಧ ಸರಿ ಹೋಗಲ್ಲ ಅಂತ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯೆ ಒಂದು ಥರ್ಡ್ ಪರ್ಸನ್ ಇದ್ದಾರೆ, ಇಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಯಾರೋ ಇಲ್ಲಿ ನೀವಿಬ್ರು ಒಂದಾಗಬಾರ್ದು, ನೀವಿಬ್ರು ಕನೆಕ್ಟ್ ಆಗಬಾರ್ದು ಅಂತ ದಿನ ಯೋಚಿಸ್ತಾ ಇರೋರೊಬ್ರು ಇದ್ದಾರೆ. ಯಾರೋ ಒಬ್ರು ಈ ಪರ್ಸನ್ನಿಗೆ ಆಗಿರ್ಬೋದು ನಿಮ್ಮ ಬಗ್ಗೆ ಇಲ್ಲಿ ನೆಗೆಟಿವ್ ಮೆಸೇಜಸ್ನ ಪಾಸ್ ಮಾಡ್ತಾ ಇರೋದು, ನಿಮ್ಮ ಬಗ್ಗೆ ನೆಗೆಟಿವ್ ಒಪಿನಿಯನ್ಸ್ ಪಾಸ್ ಮಾಡ್ತಾ ಇರೋದು. ಮೇ ಬಿ ಡೈರೆಕ್ಟಾಗಿ ಪಾಸ್ ಮಾಡ್ದೇ ಇದ್ರೂ ಕೈಂಡ್ ಆಫ್ ಇಂಡೈರೆಕ್ಟಾಗಿ ನಿಮ್ಮ ಬಗ್ಗೆ ನೆಗೆಟಿವ್ ಒಪಿನಿಯನ್ ಬರೋ ಥರ ಯಾರೋ ಒಬ್ರು ಇಲ್ಲಿ ಮಾಡ್ತಾ ಇದ್ದಾರೆ ಗ್ರೂಪ್ 1. ಸೊ ಇದು ನಿಮ್ಮಿಬ್ರು ಮಧ್ಯೆ ಆ್ಯಕ್ಚುಯಲ್ ಕಾನ್ವರ್ಸೇಷನ್ ಆಗಿಲ್ಲ ಅಂದರೂ ಹೊರಗಡೆ ಅವರಿಂದ ನಿಮ್ಮಿಬ್ರು ಬಗ್ಗೆ ಒಪಿನಿಯನ್ ಬೇರೆ ಥರ, ಅಥವಾ ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಒಪಿನಿಯನ್ ಅವ್ರ ಜೊತೆ ಬೇರೆ ಥರನೇ ಇದೆ. ದಟ್ ಈಸ್ ವೈ ಇಲ್ಲಿ ಜಸ್ಟಿಸ್ ಬಂದಿದೆ ನಿಮಗೆ. ಅಂದರೆ ಅವರೆಲ್ಲೋ ಒಂದು ಕಡೆ ಹಿಂಜರುಗ್ತಾ ಇದ್ದಾರೆ, ಬಿಕಾಸ್ ನೀವೇನಾದರೂ ರೂಡ್ ಪರ್ಸನ್ ಆಗಿರಬಹುದೇನೋ, ನೀವೇನಾದರೂ ಫುಲ್ ಆ್ಯಟಿಟ್ಯೂಡ್ ಪರ್ಸನ್ ಆಗಿರಬಹುದೇನೋ, ಅವರು ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅದನ್ನ ನೀವು ನೆಗೆಟಿವ್ ಆಗಿ ತಗೋಬಹುದೇನೋ. ಈ ಥರ ಒಂದು ಕಂಪ್ಲೀಟ್ಲಿ ನೆಗೆಟಿವ್ ಥಾಟ್ಸ್ ನಿಮ್ಮ ಬಗ್ಗೆ ಇದೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ನಿಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ರೀಸನ್ ಯಾರೋ ಒಬ್ಬರು ಥರ್ಡ್ ಪರ್ಸನ್ ಅಂತ ನೋಡ್ತಾ ಇದ್ದೀನಿ. ಫ್ರೆಂಡ್ ಆಗಿರ್ಬೋದು, ಇವರು ನಿಮ್ಮಿಬ್ಬರಿಗೆ ಮ್ಯೂಚುವಲ್ ಫ್ರೆಂಡ್ಸು ಆಗಿರ್ಬೋದು, ನಿಮಗೆ ಆಲ್ರೆಡಿ ಗೊತ್ತಿರಬಹುದು.
ಸೊ ಡೆಫಿನೆಟ್ಲಿ ಒಬ್ಬ ಥರ್ಡ್ ಪರ್ಸನ್ ಅಥವಾ ಒಬ್ಬ ಥರ್ಡ್ ಪರ್ಸನ್ ಇಂದ ಹೊರಗಡೆ ಅವರಿಂದ ನಿಮ್ಮಿಬ್ರು ಮಧ್ಯೆ ಒಂದು ಬ್ಲಾಕೇಜ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನೀವಿಬ್ರು ಇದನ್ನ ಕಾಮಾಗಿ ಯೋಚನೆ ಮಾಡ್ತಾ ಇಲ್ಲ, ಎಲ್ಲ ಒಂದ್ ಕಡೆ ಹೊರಗಡೆ ಅವ್ರ ಇನ್ಫ್ಲೂಯೆನ್ಸ್ ತಗೊಂಡು ಇಬ್ರ ಬಗ್ಗೆ ಜಡ್ಜ್ ಮಾಡ್ಕೊಂಡು ಹಂಗೆ ಬಿಟ್ಬಿಟ್ಟಿದ್ದೀರಾ ಈ ಕನೆಕ್ಷನ್. ಸೊ ನೋಡೋಣ ಏನ್ ನಿಮ್ಮಿಬ್ರನ್ನ ಹತ್ರ ತಗೋಬರ್ಬಹುದು, ಅಂಥದ್ದು ಏನಿರ್ಬೋದು ನಿಮ್ಮಿಬ್ರು ಮಧ್ಯ ಅಂತ. ಗ್ರೂಪ್ 1 ದೇರ್ ಇಸ್ 6 ಆಫ್ ಕಪ್ಸ್. ವಾವ್, ದಿಸ್ ಇಸ್ ಸೋಲ್ ಮೇಡ್ ಕನೆಕ್ಷನ್ ಗೈಸ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಇವಾಗಲೇ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಬಿಕಾಸ್ ನಿಮ್ಮಿಬ್ರು ಮಧ್ಯೆ ಇರೋದು ಅಂತ ನಾರ್ಮಲ್ ಕನೆಕ್ಷನ್ ಅಲ್ಲ, ದಿಸ್ ಈಸ್ ಸೋಲ್ ಮೇಡ್ ಕನೆಕ್ಷನ್. ಮೇ ಬಿ ನೀವಿಬ್ರು ಇಲ್ಲಿ ಒಬ್ರನ್ನೊಬ್ರನ್ನ ಮೀಟ್ ಆಗೋದಕ್ಕೂ ಮುಂಚೆನೆ ನೀವು ಮೀಟ್ ಆಗಿದ್ರಿ, ಮೇ ಬಿ ನಿಮಗೆ ಅವಾಗ ಕಾನ್ಶಿಯಸ್ ಆಗಿರಲಿಲ್ಲ ಅಥವಾ ಅದು ಒಂದು ಕಾನ್ಶಿಯಸ್ನೆಸ್ಸಿಗೆ ಬಂದಿಲ್ಲ. ಆ್ಯಂಡ್ ತುಂಬ ಜನಕ್ಕೆ ಇದು ನಿಮ್ಮ ಪ್ರೀವಿಯಸ್ ಲೈಫಲ್ಲಿ ಇವ್ರನ್ನ ನೀವು ಆಲ್ರೆಡಿ ಮೀಟ್ ಆಗಿದ್ರಿ ಅನ್ನೋದು ಬರ್ತಾ ಇದೆ. ಪ್ರೀವಿಯಸ್ ಲೈಫಲ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಬ್ಯೂಟಿಫುಲ್ ಸೋಲ್ಮೇಟ್ ಬಾಂಡಿಂಗ್ ಇತ್ತು, ಆ ರೀಸನ್ಗೇನೆ ಮತ್ತೆ ಇವ್ರ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ. ಮೇ ಬಿ ಗ್ರೂಪ್ 1 ನಿಮ್ಮಿಬ್ರು ಮಧ್ಯೆ ಅಷ್ಟು ಕಾನ್ವರ್ಸೇಷನ್ ಇಲ್ದೇ ಇದ್ರೂ ನಿಮಗೆ ಯಾವಾಗಲೂ ಒಂದು ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ. ಸಾರಿ, ದರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ನಿಮಗೆ ಫೀಲ್ ಆಗ್ತಾ ಇತ್ತು. ಸಿ, ನನಗೆ ಇದು ಬಂತು ಅಂದರೆ ಸತ್ಯ ಅಂತ, ಲೈಕ್ ಓಕೆ. ಸೊ ಎಸ್, ನಿಮ್ಮಿಬ್ಬರ ಮಧ್ಯೆ ಒಂದು ವೆರಿ ಸ್ಪೆಷಲ್, ಒಂದು ವೆರಿ 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 ಕ್ಯೂಟ್ ಬಾಂಡಿಂಗ್ ಮುಂಚೆನೇ ಇತ್ತು ಗ್ರೂಪ್ 1. ದಟ್ ಈಸ್ ದ ರೀಸನ್ ನೀವು ಎಷ್ಟು ದೂರ ಹೋದ್ರೂ ನೀವು ಮತ್ತೆ ಮತ್ತೆ ಅವ್ರು ನಿಮ್ಗೆ ನೆನಪಾಗ್ತಾರೆ, ಬಿಕಾಸ್ ಆಲ್ರೆಡಿ ನಿಮ್ಮಿಬ್ರು ಮಧ್ಯೆ ಒಂದು ಗಟ್ಟಿಯಾದ ಒಂದು ಹಗ್ಗ ಟೈ ಆಗೋಗ್ಬಿಟ್ಟಿದೆ. ನೀವು ಎಷ್ಟೇ ದೂರ ಹೋದ್ರೂ ಅವ್ರ ನೆನಪುಗಳು ನಿಮ್ಮನ್ನ ಈಸಿಯಾಗಿ ಬಿಡಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮತ್ತೆ ಇವರ ಮಧ್ಯೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಆಲ್ರೆಡಿ ಇತ್ತು, ಇವಾಗ ದೂರ ಆಗಿದೆ. ಬಟ್ ಸ್ಟಿಲ್ ನೀವು ಅವ್ರನ್ನ ಇನ್ನೂ ನಿಮ್ಮ ಕ್ರಶ್ ಆಗಿ ಕನ್ಸಿಡರ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಒಂದು ಕ್ವಿಕ್ ಡಿಸಿಷನ್ ಇಬ್ರು ತಗೊಂಡಿರೋ ಒಂದು ಕಾರಣಕ್ಕೆ ನೀವಿಬ್ರು ದೂರದಲ್ಲಿದ್ದೀರಾ ಅನ್ನೋದೊಂದು ಫೀಲ್ ಆಗ್ತಾ ಇದೆ. ಬಟ್ ಸ್ಟಿಲ್ ಈ ಪರ್ಸನ್ಗೆ ಲಾಂಗ್ ಟರ್ಮಲ್ಲಿ ಆದರೂ ನೀವು ಸಿಗ್ತೀರಾ, ಲಾಂಗ್ ಟರ್ಮಲ್ಲಿ ಆದರೂ ನೀವಿಬ್ರು ಸರಿ ಹೋಗ್ತೀರಾ ಅನ್ನೋ ಒಂದು ಹೋಪ್ಸ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಈಗಲ್ದೇ ಇದ್ರು ಈ ಪರ್ಸನ್ ನಿಮ್ಮನ್ನ ಡೆಫಿನೆಟ್ಲಿ ಗ್ರೂಪ್ 1 ಅಪ್ರೋಚ್ ಮಾಡೇ ಮಾಡ್ತಾರೆ, ಬಿಕಾಸ್ ದೆರ್ ಈಸ್ ಅ ವೆರಿ ಸ್ಪೆಷಲ್ ಬಾಂಡಿಂಗ್. ದೇರ್ ವಾಸ್ ಅ ವೆರಿ ಸ್ಪೆಷಲ್ ಬಾಂಡಿಂಗ್. ಅಂದರೆ ಮುಂಚೆ ಇತ್ತು ನಿಮ್ಮಿಬ್ರು ಮಧ್ಯೆ, ಅದರಲ್ಲಿ ಕಲ್ಮಶ ಇರಲಿಲ್ಲ, ಅದರಲ್ಲಿ ಇಬ್ರು ಬಗ್ಗೆ ನೆಗೆಟಿವ್ ಒಪಿನಿಯನ್ ಇರಲಿಲ್ಲ, ಇಬ್ರು ಬಗ್ಗೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕಾಳಜಿ ಇತ್ತು, ಇಬ್ರು ಆ್ಯಕ್ಚುಲ್ ಹಾರ್ಟ್ಲಿ ಕನೆಕ್ಟ್ ಆಗಿದ್ರಿ ನೀವು. ಬಟ್ ಇವಾಗ ಅದೊಂಥರ ಬೇರೆ ಬೇರೆ ಆಗಿರೋ ಕಾರಣ. ಸೊ ನಥಿಂಗ್ ಟು ವರಿ, ದೇರ್ ಈಸ್ ಸೋಲ್ಮೇಟ್ ಕನೆಕ್ಷನ್ ಗೈಸ್. ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ವಿತೌಟ್ ಎನಿ ಡೌಟ್. ಸೊ ಇದು ನೋಡೋಣ, ಪೊಟೆನ್ಷಿಯಲ್ ಆಫ್ ದಿಸ್ ಕನೆಕ್ಷನ್. ಇದು ಲಾಂಗ್ ಟರ್ಮ್ ಇರುತ್ತಾ ಇರಲ್ವಾ, ವಿಲ್ ಸಿ. 9 ಆಫ್ ವಾಂಡ್ಸ್. ಸೊ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಚಾಲೆಂಜಿಂಗ್ ಅನ್ಬೋದು. ಅಂದರೆ ಈ ಪರ್ಸನ್ನ ನಿಮ್ಮ ಲೈಫ್ ಲಾಂಗ್ ಇಟ್ಕೋಬೇಕು ಅಥವಾ ಲೈಫ್ ಲಾಂಗ್ ಇವ್ರ ಜೊತೆ ಕನೆಕ್ಷನಲ್ಲಿ ಇರಬೇಕು ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಅಷ್ಟು ಈಸಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ಯಾರೋ ಥರ್ಡ್ ಪರ್ಸನ್ ಬಂದಿರೋದು, ಆ್ಯಂಡ್ ಆಲ್ರೆಡಿ ಯಾರೋ ಒಬ್ರು ಇಲ್ಲಿ ಮೂವ್ ಆನ್ ಆಗಿರೋದು. ಅದು ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಲೈಫಲ್ಲಿ ತುಂಬ ಮೂವ್ ಆನ್ ಆಗೋಗ್ಬಿಟ್ಟಿದ್ದೀರಾ. ತುಂಬ ಬೇಗ ಬೇಗ ಡಿಸಿಷನ್ ತಗೊಂಡು ಬೇರೆ ಬೇರೆ ಚಾಯ್ಸಸ್ ನಿಮ್ಮ ಲೈಫಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಇನ್ ಕೇಸ್ ನೀವು ಎಲ್ಲದನ್ನು ಬಿಟ್ಟು ನನಗೆ ಹರ್ಟ್ ಆದರೂ ಪರವಾಗಿಲ್ಲ, ನನಗೆ ಈ ಪರ್ಸನ್ ಬೇಕು ಅಷ್ಟೊಂದು ಕಾನ್ಫಿಡೆಂಟಲ್ಲಿ ಏನಾದರೂ ನೀವು ಅಪ್ರೋಚ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ಬೋದು ಗ್ರೂಪ್ 1. ಬಟ್ ನೋಡ್ತಿರೋ ಪ್ರಕಾರ ಕ್ವೈಟ್ ಚಾಲೆಂಜಿಂಗ್. ಈ ಪರ್ಸನ್ನ ನೀವು ಲಾಂಗ್ ಟರ್ಮ್ ಈ ಪರ್ಸನ್ ಜೊತೆ ಇರಬೇಕು ಅಂದರೆ ಇಟ್ ವಿಲ್ ಬಿ ಕ್ವೈಟ್ ವೆರಿ 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 ಚಾಲೆಂಜಿಂಗ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 1 ಲಾಸ್ಟ್ಲಿ ನಿಮಗೆ ಅಡ್ವೈಸ್ ನೋಡೋಣ. ಇವಾಗ ನೀವು ವೆಯ್ಟ್ ಮಾಡಬೇಕಾ ಬೇಡವಾ, ಅಥವಾ ನಿಮ್ಮ ಮೈಂಡ್ಸೆಟ್ ಇವ್ರ ಬಗ್ಗೆ ಚೇಂಜ್ ಮಾಡಬೇಕಾ, ಅಥವಾ ಸೇಮ್ ಮೈಂಡ್ಸೆಟ್ ಇಟ್ಕೋಬೇಕಾ ನೀವು, ಅಥವಾ ಗಿವ್ ಅಪ್ ಮಾಡಬೇಕಾ ಈ ಪರ್ಸನ್ ಬಗ್ಗೆ ನೋಡೋಣ. ಗ್ರೂಪ್ 1 ನಾನು ಒಂದೇ ಕಾರ್ಡ್ ತಗೊಳ್ಳೋದ್ರಿಂದ ಓಕೆ, ದೆರ್ ಈಸ್ ಒನ್ ಲಾಸ್ಟ್ ಕಾರ್ಡ್ ಗ್ರೂಪ್ 1 ನಿಮಗೆ ದ ಫೂಲ್ ಬಂದಿದೆ.
ಇನ್ ಕೇಸ್ ನೀವು ರಿಸ್ಕ್ ತಗೊತೀರಾ, ಇನ್ ಕೇಸ್ ನಿಮ್ಮ ಪ್ರೀವಿಯಸ್ ಲೈಫ್ ಡಿಸಿಷನ್ನ ಗಿವ್ ಅಪ್ ಮಾಡಿಬಿಟ್ಟು ಪ್ರೀವಿಯಸ್ ನಿಮ್ಮ ಇಲ್ಲಿವರೆಗೂ ಏನೇನಾಗಿತ್ತು ಅದನ್ನೆಲ್ಲ ಗಿವ್ ಅಪ್ ಮಾಡಿ ಅದನ್ನೆಲ್ಲ ಮರ್ತು ಬಿಟ್ಟು ಒಂದು ನ್ಯೂ ಲೈಫ್ ಇವ್ರ ಜೊತೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಷ್ಟೊಂದು ಫ್ರೆಶ್ ಥಾಟ್ ನಿಮಗಿದ್ರೆ ಈ ಪರ್ಸನ್ನ ನೀವು ಅಪ್ರೋಚ್ ಮಾಡ್ಬೋದು ಅಥವಾ ಈ ಪರ್ಸನಿಗೆ ವೆಯ್ಟ್ ಮಾಡ್ಬೋದು. ಬಟ್ ಅಷ್ಟೊಂದು ರಿಸ್ಕ್ ತಗೊಳಕ್ ನಿಮಗೆ ಇಷ್ಟ ಇಲ್ಲ ಅಂದರೆ ಗ್ರೂಪ್ 2 ನಾನು ಅಂಥ ಒಂದು ಲಾಂಗ್ ಟರ್ಮ್ ಆಗಿ ನಿಮಗಿದು ನಿಮ್ಮ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರೆ ಅನ್ನೋದನ್ನ ನಾನು ವೆರಿ ಲೆಸ್ ನೋಡ್ತಾ ಇದ್ದೀನಿ. ಬಿಕಾಸ್ ಅಷ್ಟೊಂದು ರಿಸ್ಕ್ ತಗೊಳಕ್ಕಿದ್ರೆ ಇಟ್ಸ್ ಫೈನ್, ಬಟ್ ಅಷ್ಟೊಂದು ರಿಸ್ಕ್ ತಗೊಂಡ್ರು ಅವರು ಮತ್ತೆ ಮತ್ತೆ ನಿಮ್ಮನ್ನೇ ಚೂಸ್ ಮಾಡ್ತಾರೆ ಅನ್ನೋದಕ್ಕೆ ಚಾನ್ಸಸ್ ಕಡಿಮೆ ಇದೆ. ಗ್ರೂಪ್ 1 ಬೇಸ್ಡ್ ಆನ್ ಕರೆಂಟ್ ಎನರ್ಜಿ ಎಲ್ಲೋ ಒಂದು ಕಡೆ ಇಟ್ಸ್ ಕೈಂಡ್ ನಾಟ್ ಆಫ್ ಸಪೋರ್ಟಿಂಗ್ ಯು, ಬಿಕಾಸ್ ಅವರ ಒಂದು ಒಪಿನಿಯನ್ ಅಥವಾ ಅವರ ಒಂದು ಫೀಲಿಂಗ್ಸ್ ನಿಮ್ಮ ಬಗ್ಗೆ ಇನ್ನೂ ಒಂದು ಅಷ್ಟು ಡೀಪ್ ಆಗಿ ರಿಯಲೈಸೇಷನ್ ಆಗಿಲ್ಲ. ನಿಮ್ಮಿಬ್ಬರ ಮಧ್ಯೆ ಒಂದಿರೋ ಸ್ಪೆಷಲ್ ಬಾಂಡಿಂಗ್ ಬಗ್ಗೆ ಅವ್ರಿಗೆ ಇನ್ನೂ ಡೀಪ್ ಆಗಿ ರಿಯಲೈಸೇಷನ್ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ ಬೇಸ್ಡ್ ಆನ್ ಕರೆಂಟ್ ಎನರ್ಜಿ ಎಲ್ಲೋ ಒಂದು ಕಡೆ ಓಲ್ಡ್ ಥಾಟ್ಸ್ ಎಲ್ಲ ಬಿಟ್ಟು ಒಂದು ಫ್ರೆಶ್ ಸ್ಟಾರ್ಟ್ನ ನೀವು ಮಾಡಬೇಕು. ಬಿಕಾಸ್ ಅವರ ಒಪಿನಿಯನ್ ನಿಮ್ಮ ಬಗ್ಗೆ ಇನ್ನೂ ಎಮೋಷ್ನಲ್ ಆಗಿಲ್ಲ, ಬಟ್ ನಿಮ್ಮಿಬ್ಬರ ಮಧ್ಯೆ ಡೆಫಿನೆಟ್ಲಿ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ. ಅದು ಅವರಿಗೆ ರಿಯಲೈಸೇಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮೇ ಬಿ ನೆಕ್ಸ್ಟ್ ಫ್ಯೂ ಮೋರ್ ಮಂತ್ಸ್ ತಗೋಬೋದು. ಸೊ ಎಸ್, ದಿಸ್ ಇಸ್ ದ ಮೆಸೇಜ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಗಾಯ್ಸ್. ಇಲ್ಲಿವರೆಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್, ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ, ಎಸ್ ಇದಾಗಿದ್ದು ನಿಮ್ಮ ರೀಡಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರೆಲ್ಲ ಗ್ರೂಪ್ 2 ಆರ್ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ಕಾರ್ಡ್ಸ್ನ ಕರೆಕ್ಟಾಗಿ ಶಫಲ್ ಮಾಡ್ಕೊಬಿಡೋಣ. ಅದ್ರ ಒಳಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅದನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಓಕೆ, ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ. ಗ್ರೂಪ್ 2, ಫಸ್ಟ್ ಥಿಂಗ್ ಈಸ್, ನಿಮ್ಮ ಕ್ರಶ್ ನಿಮ್ಮನ್ನ ಯಾವ ಥರ ನೋಡ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ ಅವ್ರಿಗೆ ಏನು ಅನಿಸ್ತು, ಅಥವಾ ಇನ್ನೂ ಆ ಒಪಿನಿಯನ್ ಸೇಮ್ ಇದೆಯಾ, ಏನಿದೆ ಅಂತ ನೋಡೋಣ. ಇಲ್ಲಿ ಇಟ್ಕೊಬಿಡ್ತೀನಿ ಗ್ರೂಪ್ 2 ಅವ್ರಿಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅವರ ಫೀಲಿಂಗ್ಸ್ ಏನಾಗಿರುತ್ತೆ ನಿಮ್ಮ ಬಗ್ಗೆ. ಗ್ರೂಪ್ 2 ಅವರ ಫೀಲಿಂಗ್ಸ್ ಏನಾಗಿರುತ್ತೆ ನಿಮ್ಮ ಬಗ್ಗೆ. ಆಲ್ ರೈಟ್, ನೆಕ್ಸ್ಟ್ ಬಂದ್ಬಿಟ್ಟು ಅವರ ಇಂಟೆನ್ಷನ್, ನೆಕ್ಸ್ಟ್ ಅವರ ಆ್ಯಕ್ಷನ್ ನಿಮ್ಮ ಬಗ್ಗೆ ಏನಿರುತ್ತೆ, ಆಲ್ ರೈಟ್, ಏನು ಆ್ಯಕ್ಷನ್ ತಗೋಬೋದು, ಹೇಗೆ ಅಪ್ರೋಚ್ ಮಾಡ್ಬೋದು ನಿಮ್ಮನ್ನ. ಓಕೆ, ಆಲ್ರೆಡಿ 3 ಕಾರ್ಡ್ಸ್ ಬಂದಿದೆ. ನಾನಂತೂ ನೋಡಿದೆ ಆಲ್ರೆಡಿ ಏನು ಬಂದಿದೆ ಅಂತ. ಐ ಗೆಸ್ ನೀವು ನೋಡಿರ್ತೀರ. ಆಲ್ ರೈಟ್, ಫಾರ್ ಗ್ರೂಪ್ 2 ಸ್ಟಾರ್ಟ್ ಮಾಡೋಣ ಮೆಸೇಜಸ್ನ. ಐ ಹೋಪ್ ಇದೆಲ್ಲ ಒಂದು ಅಲೈನ್ಮೆಂಟಲ್ಲಿ ಇದೆ ಅಂತ. ಆಲ್ ರೈಟ್, ಓಕೆ, ಸೊ ಫಸ್ಟ್ ಮೆಸೇಜ್ ಬಂದ್ಬಿಟ್ಟು ನಿಮ್ಮನ್ನ ಯಾವ ಥರ ನೋಡ್ತಾರೆ, ನಿಮ್ಮ ಪರ್ಸ್ನಾಲಿಟಿನ ಅವ್ರು ಯಾವ ಥರ ನೋಡ್ತಾರೆ, ನಿಮ್ಮ ಎನರ್ಜಿ ಏನು ಅನ್ಸುತ್ತೆ ಅವರಿಗೆ, ಆ್ಯಂಡ್ ಏನು ನಿಮ್ಮ ಬಗ್ಗೆ ಏನೊಂದು ಅವ್ರಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಅಂತ ನೋಡೋಣ. ಗ್ರೂಪ್ 2 ಮೆಜಿಷಿಯನ್. ವಾವ್, ಸೊ ತುಂಬ ಜನ ಗೊತ್ತಿದೆಯೋ ಗೊತ್ತಿಲ್ವ, ನನಗೂ ಒಂದು ಮೆಜಿಷಿಯನ್ ಟ್ಯಾಟೂ ಹಾಕ್ಸ್ಕೊಂಡಿದೆ. ಐ ಜಸ್ಟ್ ಲವ್ ದಿಸ್ ಕಾರ್ಡ್ ಅನ್ಬೋದು. ಬಿಕಾಸ್ ಓಕೆ, ಬಿಕಾಸ್ ಹೇಳಲ್ಲ, ನಿಮ್ದು ರೀಡಿಂಗ್ ಬಗ್ಗೆ ಹೇಳ್ತೀನಿ. ಸೊ ಮೆಜಿಷಿಯನ್, ವಾವ್, ಜಸ್ಟ್ ವಾವ್ ಅನ್ಬೋದು ಗೈಸ್. ಬಿಕಾಸ್ ಅವರಿಗೆ ನೀವು ಮಾತಾಡೋದು ಇಷ್ಟ, ನಿಮ್ಮ ಪರ್ಸ್ನಾಲಿಟಿ ಓವರ್ ಆಲ್ ಇಷ್ಟ, ನೀವು ಯಾವ ಥರ ಬೇರೆಯವ್ರನ್ನ ಕೇರ್ ಮಾಡ್ತೀರಾ ಅದು ಇಷ್ಟ, ನಿಮ್ಮ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು ನೋಡಿದ್ರೆ ಅಟ್ರಾಕ್ಟ್ ಆಗುತ್ತೆ, ನಿಮ್ಮನ್ನ ನೋಡಿದ್ರೆ ಕೈಂಡ್ ಆಫ್ ಎಲ್ಲದರಲ್ಲೂ ಇನಿಷಿಯೇಟಿವ್ ತಗೊಳ್ಳೋ ಪರ್ಸನ್ ಆ್ಯಂಡ್ ವೆರಿ ಆ್ಯಕ್ಟಿವ್ ಪರ್ಸನ್ ಅನ್ನೋ ಒಂದು ಮೈಂಡ್ಸೆಟ್ ಅವರಿಗಿದೆ. ಸೊ ಗ್ರೂಪ್ 2
ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ, ನಿಮ್ಮ ಒಂದು ಇಂಟೆಲಿಜೆಂಟ್ನೆಸ್ಸಿಗೆ ಅಟ್ರಾಕ್ಟ್ ಆಗಿದ್ದಾರೆ. ಅಂಡ್ ಅವ್ರಿಗೆ ಎಲ್ಲೋ ಒಂದು ಥಾಟ್ ಇದೆ, ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅದನ್ನ ಕಷ್ಟನೋ ಇಷ್ಟನೋ ನೀವು ಅದನ್ನ ಪಡ್ಕೊಬಿಡ್ತೀರಾ, ಡೆಫಿನೆಟ್ಲಿ ನೀವು ಅದನ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಥಾಟ್ ಇದೆ, ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ಏನೇನು ಬಂದಿದೆ, ಏನೆಲ್ಲ ನೀವು ಪಡ್ಕೊಂಡಿದ್ದೀರಾ, ಅದು ಯಾರೋ ಒಬ್ರು ಗಿಫ್ಟ್ ಮಾಡಿರೋದಲ್ಲ. ನೀವು ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್ ಇಂದನೇ ನೀವು ಇಷ್ಟು ಮುಂದೆ ಬಂದಿರೋದು. ಸೊ ನಿಮ್ಮನ್ನ ನೋಡಿದಾಗ, ಅವರಿಗೆ ದೂರದಿಂದ ನೋಡಿದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ನ ನೋಡಿದಾಗ ಆಗಿರ್ಬೋದು, ನಿಮ್ಮನ್ನ ಒಂದು ಟ್ಯಾಲೆಂಟೆಡ್ ಪರ್ಸನ್ ಆಗಿ ನೋಡ್ತಾರೆ, ಫುಲ್ ಆಫ್ ಸ್ಕಿಲ್ಸ್ ಪರ್ಸನ್ ಆಗಿ ನೋಡ್ತಾರೆ. ಡೆಫಿನೆಟ್ಲಿ ಅವ್ರಿಗೆ ಒಂದು ಥಾಟ್ ಇದೆ, ನಿಮ್ಮ ಈ ಒಂದು ಪರ್ಸ್ನಾಲಿಟಿಯಿಂದ ನೀವು ನಿಜವಾಗ್ಲೂ ತುಂಬಾ ಗ್ರೋ ಆಗ್ತೀರಾ ಅನ್ನೋ ಒಂದು ಥಾಟ್ ಇದೆ. ಆ್ಯಂಡ್ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಬೆಳೆದಿದ್ದೀರಾ, ನೀವು ತುಂಬ ಟ್ಯಾಲೆಂಟ್ನ ಕಲ್ತ್ಕೊಂಡಿದ್ದೀರಾ, ನಿಮ್ಮಲ್ಲಿ ನೀವು ಸ್ಕಿಲ್ಸ್ನ ಬೆಳೆಸ್ಕೊಂಡಿದ್ದೀರಾ, ಯಾವತ್ತೂ ಯಾರ ಮೇಲೂ ಡಿಪೆಂಡೆಂಟ್ ಆಗಿರಲಿಲ್ಲ ನೀವು. ಆ್ಯಂಡ್ ವೆರಿ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ಇಲ್ಲಿವರೆಗೂ ಬೆಳೆದಿದ್ದೀರಾ ಅನ್ನೋ ಒಂದು ಥಾಟ್ ಅವ್ರಿಗೆ ಬರುತ್ತೆ. ಸೊ ಎನರ್ಜಿ, ನಿಮ್ಮ ಒಂದು ಎನರ್ಜಿ ಇದೆ ಅಲ್ವಾ, ನೀವು ಎಫರ್ಟ್ ಹಾಕಲಿಲ್ಲ ಅಂದ್ರೂ ಅವ್ರು ಟೋಟಲಿ ಬಿದೋಗ್ಬಿಟ್ಟಿದ್ದಾರೆ ಅನ್ಬೋದು ಗ್ರೂಪ್ 2. ಸೊ ನನಗೆ ಬೇರೆ ಯಾವುದು ವರ್ಡ್ ಸಿಗಲಿಲ್ಲ, ಬಟ್ ದ ವರ್ಡ್ ಇಸ್ ಕಂಪ್ಲೀಟ್ಲಿ ನಿಮಗೆ ಬಿದೋಗ್ಬಿಟ್ಟಿದ್ದಾರೆ ಇವರು, ವಿತೌಟ್ ಎನಿ ಡೌಟ್. ಆ್ಯಂಡ್ ಡೆಫಿನೆಟ್ಲಿ ನಾನು ನೋಡ್ತಾ ಇದ್ದೀನಿ, ಅವ್ರು ನಿಮ್ಮ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು, ಇದೆಲ್ಲ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಇಲ್ಲಿವರೆಗೂ ಏನೆಲ್ಲ ಒಂದು ಸ್ಪೆಷಲ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಮಾಡಿದ್ರಿ, ಅದ್ರ ಬಗ್ಗೆ ಎಲ್ಲ ಜೊತೆ ಡಿಸ್ಕಸ್ ಮಾಡೋದು, ಅದ್ರ ಬಗ್ಗೆ ಹೇಳ್ಕೊಳ್ಳೋದು, ಬ್ಯೂಟಿಫುಲ್ ಆಗಿ ನಿಮ್ಮ ಬಗ್ಗೆ ಫ್ರೆಂಡ್ಸ್ ಜೊತೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ನಿಮ್ಮಲ್ಲಿರೋ ಟ್ಯಾಲೆಂಟ್ ಅವರಿಗೆ ಎದ್ದು ಕಾಣುತ್ತೆ, ನಿಮ್ಮಲ್ಲಿರೋ ಸ್ಕಿಲ್ಸ್ಗೋಸ್ಕರ, ಸ್ಕಿಲ್ಸ್ ಅನ್ನೋದು ಅವರಿಗೆ ಅದ್ರ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ಅವ್ರಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ. ಮೇ ಬಿ ನೀವು ಸಿಂಗಿಂಗಲ್ಲಿ ಇರ್ಬೋದು, ಅಥವಾ ನೀವು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಅಥವಾ ನೀವು ಟೋಟಲಿ ನಿಮ್ಮ ಪ್ರೊಫೆಷ್ನಲ್ ಲೈಫ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರೋದಿರ್ಬೋದು, ವೀಕೆಂಡಲ್ಲಿ ಎಂಜಾಯ್ ಮಾಡೋದು, ಲೈಕ್ ಅಟ್ಲೀಸ್ಟ್ ಒಂದು ಕನೆಕ್ಷನ್ನ ಮೇಂಟೈನ್ ಮಾಡೋದಿರಬಹುದು. ಸೊ ಇದನ್ನೆಲ್ಲ ನೋಡಿದ್ರೆ, ನಿಮ್ಮ ಈ ಸ್ಕಿಲ್ಸ್ನ ನೋಡಿದ್ರೆ, ನೀವು ಡೆಡಿಕೇಶನ್ ನಿಮ್ಮ ಲೈಫಲ್ಲಿ ನಿಮಗೆ ಇರೋದು ನೋಡಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದ್ರ ಬಗ್ಗೆ ತುಂಬ ಅಡ್ಮೈರ್ ಮಾಡ್ತಾರೆ ನಿಮ್ಮನ್ನ ಅನ್ಬೋದು ಗ್ರೂಪ್ 2. ಇವಾಗ ನೋಡೋಣ ಫೀಲಿಂಗ್ಸ್ ಏನು, ಅವ್ರಿಗೆ ನಿಮ್ಮ ಮೇಲೆ ಎಮೋಷನ್ಸ್ ಇದೆಯಾ, ಏನಿದೆ ನಿಮಗೆ, ಜಸ್ಟ್ ಅಟ್ರಾಕ್ಷನ್ ಆಯಿತು. ನೋಡೋಣ ಗ್ರೂಪ್ 2. ದೇರ್ ಈಸ್ ವರ್ಲ್ಡ್, ವಾವ್, ಜಸ್ಟ್ ವಾವ್, ಬ್ಯೂಟಿಫುಲ್ ಮೆಸೇಜ್ ಗ್ರೂಪ್ 2. ನನಗೆ ಇದ್ರ ಬಗ್ಗೆ ಏನು ಹೇಳಬೇಕು ನಿಮಗೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್. ನಿಮ್ಮನ್ನ ನೋಡಿದಾಗ ಅವರಿಗೆ ಒಂಥರ ವರ್ಲ್ಡ್ಲಿ ಫೀಲಿಂಗ್, ಅಂದರೆ ಐ ಡೋಂಟ್ ನೋ ನಿಮ್ಮ ಏಜ್ ಎಷ್ಟು ಅಂತ ಗೊತ್ತಿಲ್ಲ, ನೋ ಮ್ಯಾಟರ್ ನೀವು 20s ಇರ್ಬೋದು, 30s ಇರ್ಬೋದು, ಅಥವಾ ಟೀನೇಜಲ್ಲಿರ್ಬೋದು ಇನ್ನು, ಬಟ್ ಅವ್ರಿಗೆ ನಿಮ್ಮ ಬಗ್ಗೆ ನೋಡಿದಾಗ ಒಂದು ಕಂಪ್ಲೀಟ್ಲಿ ಮೆಚ್ಯೂರ್ಡ್ ಪರ್ಸನ್. ನಿಮ್ಮ ಬಗ್ಗೆ ಮಾತಾಡಿದಾಗ ನೀವು ಮಾತಾಡೋ ರೀತಿ, ಅವರಿಗೆ ಐಡಿಯಾಸ್ ಕೊಡೋ ರೀತಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ರೀತಿ, ಇದೆಲ್ಲ ನೋಡಿದ್ರೆ ನಿಮ್ಮಲ್ಲಿ ತುಂಬ ಮೆಚ್ಯೂರಿಟಿ ಇದೆ ಅನ್ನೋದು ಅವ್ರಿಗೆ ತಲೆಗೆ ಫಸ್ಟ್ ಬರುತ್ತೆ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಅಡ್ಮೈರ್ ಮಾಡ್ತಾರೆ. ಮೇ ಬಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ, ಅಥವಾ ಇನ್ ಕೇಸ್ ನೀವು ಕಲೀಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಅವ್ರಿಗಿನ್ನೂ ನಿಮ್ಮಷ್ಟು ಸ್ಕಿಲ್ಸ್ ಇಲ್ಲ ಅನ್ನಿಸ್ತಾ ಇದೆ. ಅಥವಾ ಐ ಫೀಲ್ ನೀವಿಬ್ರು ಒಂದೇ ಏರಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಬಿಕಾಸ್ ಅವ್ರಿಗೆ ನಿಮ್ಮ ಸ್ಕಿಲ್ಸ್ ಆ್ಯಂಡ್ ನಿಮ್ಮ ಟ್ಯಾಲೆಂಟ್ ಇಷ್ಟ ಆಗ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಮೇ ಬಿ ಅವರಿಗೂ ನಿಮ್ಮ ಥರ ಅಚೀವ್ ಮಾಡ್ಕೊಬೇಕು. ಇದು ಜೆಲಸ್ ಅಲ್ಲ, ಡೆಫಿನೆಟ್ಲಿ ಗಾಯ್ಸ್, ಇದನ್ನ ಜೆಲಸ್ನೆಸ್ ಆಗಿ ತಗೋಬೇಡಿ. ಅವ್ರು ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ಅಥವಾ ಎಲ್ಲೋ ಒಂದು ಕಡೆ ಅಡ್ಮೈರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ಸುತ್ತೆ ನೀವೊಂದು ಎಕ್ಸ್ಟ್ರೋವರ್ಟ್ ಪರ್ಸನ್, ನೀವು ಎಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಆಲ್ರೆಡಿ ಗ್ರೋ ಆಗ್ತಾ ಇದ್ದೀರಾ. ತುಂಬ ಜನ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ, ತುಂಬ ಜನ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೆನಪಿಸ್ಕೊಂಡು ತುಂಬ ಖುಷಿ ಪಡ್ತಾರೆ. ಸೊ ಗ್ರೂಪ್ 2 ಇದೆಲ್ಲೋ ಒಂದು ಕಡೆ ಅವ್ರಿಗೆ ತುಂಬ ಇಷ್ಟ ಆಗ್ತದೆ. ಮೇ ಬಿ ಅವ್ರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಬೇಕು, ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮಾತಾಡಬೇಕು, ನಿಮ್ಮ ಇಲ್ಲಿವರೆಗೂ ಗ್ರೋತ್, ನಿಮ್ಮ ಇಲ್ಲಿವರೆಗೂ ಈ ಜರ್ನಿಲಿ ಏನೆಲ್ಲ ಪ್ರಾಬ್ಲಮ್ ಆಯಿತು, ಏನೆಲ್ಲ ಹೆಲ್ಪ್ ಆಯಿತು, ಯಾವುದೆಲ್ಲ ಎಕ್ಸ್ಪೀರಿಯನ್ಸ್ ನಿಮಗೆ ಕೈ ಜೋಡಿಸ್ತು, ಇದೆಲ್ಲದ್ರ ಬಗ್ಗೆ ಅವರಿಗೆ ಡಿಸ್ಕಸ್ ಮಾಡಬೇಕು ಅಂತ ಇದೆ. ಸೊ ನಿಮ್ಮ ಬಗ್ಗೆ ಓವರಾಲ್ ಅಂತ ಬಂದಾಗ ಇಲ್ಲೊಂದು ಸ್ಪೆಷಾಲಿಟಿ ನೋಡ್ಬೋದು, ಮೆಜಿಷಿಯನ್ ಜೊತೆ ಎಮೋಷನ್ಸ್ ಇದೆ, ಅನಾಲಿಟಿಕಲ್ ಮೈಂಡ್ಸೆಟ್ ಇದೆ, ಪ್ರಾಕ್ಟಿಕಲ್ ಮೈಂಡ್ಸೆಟ್ ಇದೆ, ಪ್ಯಾಷನ್ ಇದೆ. ಆ್ಯಂಡ್ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಾಗ ನಿನ್ನ ನೋಡಿದಾಗ ಅವರಿಗೆ ಒಂದು ಕಂಪ್ಲೀಟ್ ಫಿಗರ್, ಅಂದರೆ ಎಲ್ಲದೂ ಇದೆ ಇವರಿಗೆ. ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ, ಯಾರನ್ನ ಎಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಇಟ್ಕೋಬೇಕು ಅದಿದೆ, ಲೈಫಲ್ಲಿ ಏನೇನಕ್ಕೆ ಪ್ರಿಯಾರಿಟಿ ಕೊಡಬೇಕು
ಏನಕ್ಕೆ ಪ್ರಿಯಾರಿಟಿ ಕೊಡಬಾರ್ದು ಅಂತ ಸೆಗ್ರಿಗೇಟ್ ಮಾಡೋಷ್ಟು ಒಂದು ಮೆಚ್ಯೂರಿಟಿ ಇದೆ ಅಂತ ನೋಡ್ತಾ ಇದ್ದಾರೆ. ಸೊ ಎಲ್ಲೊಂದ್ ಕಡೆ ನೀವು ಹೋಗಿ ಬಂದಂತ ದಾರಿ, ನೀವು ಬೆಳೆದ್ ಬಂದಂತ ರೀತಿ ಆ್ಯಂಡ್ ನೀವು ಮಾಡ್ತಿರೋದು ಅಚೀವ್ಮೆಂಟ್, ಇದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗ್ತದೆ. ಎಲ್ಲೊಂದ್ ಕಡೆ ನಿಮ್ನ ತುಂಬಾ ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ಪೊಸಿಷನ್ ಅಲ್ಲಿ ಇಟ್ಟಿದ್ದಾರೆ ನಿಮ್ಮ ಕ್ರಶ್ ಗ್ರೂಪ್ 2. ಸೊ ನಿಮಗೇನೆ ಇವಾಗ ಶಾಕ್ ಆಗ್ತಿರ್ಬೋದು, ನನ್ನ ಬಗ್ಗೆ ಇಷ್ಟೊಂದು ಡೀಪ್ ಆಗಿ ಇಷ್ಟೊಂದು ವೆಯ್ಟೇಜ್ ಇಟ್ಕೊಂಡಿದಾರ ಅವ್ರ ತಲೆಯಲ್ಲಿ ಅಂತ. ಸೊ ಎಸ್, ಡೆಫಿನೆಟ್ಲಿ ತುಂಬಾನೇ ಹ್ಯೂಜ್ ರೆಸ್ಪೆಕ್ಟ್ ಇದೆ. ಆ್ಯಂಡ್ ನಿಮ್ಮನ್ನ ಕನೆಕ್ಟ್ ಆಗಿರೋದಕ್ಕೆ, ಅಟ್ಲೀಸ್ಟ್ ನಿಮ್ಮನ್ನ ಹತ್ತಿರದಿಂದ ನೋಡೋದಕ್ಕೆ, ಅಥವಾ ಅಟ್ಲೀಸ್ಟ್ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಗ್ರೇಟ್ಫುಲ್ ಅಂತ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಸ್, ಅವರ ಇಂಟೆನ್ಷನ್ ನಿಮ್ಮ ಬಗ್ಗೆ, ನೆಕ್ಸ್ಟ್ ಪ್ಲಾನ್ ಏನು ಅವ್ರದ್ದು, ನೆಕ್ಸ್ಟ್ ಆಕ್ಷನ್ ಏನು ತಗೋಬಹುದು ನಿಮ್ಮ ಕ್ರಶ್ ನಿಮ್ಮ ಮೇಲೆ. ಗ್ರೂಪ್ 2, ದೇರ್ ಈಸ್ ಸ್ಟ್ರೆಂತ್. ವಾವ್. ಸ್ಟ್ರೆಂತ್ ಅಂದ್ರೆ ನೀವು ಈ ಇಮೇಜಲ್ಲಿ ನೋಡ್ಬೋದು, ಒಂದು ಲಯನ್ನೇ ಈ ಒಂದು ಪರ್ಸನ್ ಲೈಕ್ ಕಾಮ್ ಡೌನ್ ಮಾಡ್ತಿರೋ ಅಂಥದ್ದನ್ನ ನೋಡ್ಬೋದು ಗ್ರೂಪ್ 2. ಸೊ ಡೆಫಿನೆಟ್ಲಿ ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲ ಮೇಜರ್ ಆರ್ಕಾನ. ಸೊ ನೀವು ಒಂದು ಸ್ಪೆಷಲ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಅವರ ಬಾಂಡಿಂಗ್ ಏನಿದೆ, ಜಸ್ಟ್ ಅವರ ಒಪಿನಿಯನ್, ಅವರ ಫೀಲಿಂಗ್ಸ್ ಅದ್ರ ಮೇಲೆ ಬರಲ್ಲ. ಬಿಕಾಸ್ ಐ ಫೀಲ್ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಇದು ಯಾವ ಥರ ಬಾಂಡಿಂಗ್ ನೆಕ್ಸ್ಟ್ ಮೆಸೇಜಸ್ ಅಲ್ಲಿ ನೋಡೋಣ. ಬಟ್ ಗ್ರೂಪ್ 2 ನೆಕ್ಸ್ಟ್ ಅವರ ಆಕ್ಷನ್ ಅಂತ ಬಂದ್ರೆ, ಇವರು ತುಂಬಾ ಮೆಚ್ಯೂರ್ಡ್ ಪರ್ಸನ್. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ಅವರು ಒಂದು ವೆರಿ ಮೆಚ್ಯೂರ್ಡ್ ಪರ್ಸನ್. ಅವ್ರ ದಾರಿಲಿ ಏನೆಲ್ಲ ಚಾಯ್ಸಸ್ ಮಾಡ್ಕೊತಾರೆ, ಏನೆಲ್ಲ ಚಾಯ್ಸಸ್ ಬೇಕು, ಅದನ್ನ ತುಂಬಾ ಮೆಚ್ಯೂರ್ಡ್ ಆಗಿ ತಗೊಂತಾರೆ. ಮೇ ಬಿ ವೆರಿ ಸೂನ್ ಅವ್ರು ನಿಮ್ಮ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ದೇನೆ ಇರಬಹುದು. ಬಟ್ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ, ತುಂಬಾ ಮೆಚ್ಯೂರಿಟಿಲಿ ನಿಮ್ಮ ಬಗ್ಗೆ ಮಾತಾಡಿಸ್ಬೇಕು. ಸುಮ್ಮನೆ ಲೈಕ್ ಟೆಕ್ಸ್ಟ್ ಮಾಡಿಬಿಟ್ಟು ಕಾಫಿಗೆ ಹೋಗೋಣ, ಊಟಕ್ಕೆ ಹೋಗೋಣ, ಹಿಂಗೆಲ್ಲ ಅಪ್ರೋಚ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಮೇ ಬಿ ಅಪ್ರೋಚ್ ಮಾಡಿದ್ರೆ ಒಂದು ಸೀರಿಯಸ್ ಕಾನ್ವರ್ಸೇಷನ್ ಆಗಬೇಕು ನಿಮ್ಮಿಬ್ರ ಮಧ್ಯೆ, ಒಂದು ಲಾಂಗ್ ಕಾನ್ವರ್ಸೇಷನ್ ಆಗಬೇಕು. ಅದು ಬಿಟ್ಟರೆ ಒಂದು ಫ್ಯೂ ಸೆಕೆಂಡ್ ಚಾಟ್ಸು, ಫ್ಯೂ ಸೆಕೆಂಡ್ಸ್ ಇಬ್ರನ್ನೊಬ್ರು ತಿಳ್ಕೊಳ್ಳೋದಕ್ಕೆ, ಅದೆಲ್ಲ ಇವ್ರಿಗೆ ಇಷ್ಟ ಇಲ್ಲ. ಮೇ ಬಿ ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡಿಸ್ಬೇಕು. ಇಬ್ರು ಆರಾಮಾಗಿ ಕೂತ್ಕೊಂಡು, ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಒಂದು ಜಾಗದಲ್ಲಿ ಕೂತ್ಕೊಂಡು ಕಾಮಾಗಿ ಸ್ವೀಟಾಗಿ ಮಾತಾಡಬೇಕು. ಸೊ ದಟ್ ಇಬ್ರು ಮೈಂಡು ಓಪನ್ ಆಗಿರುತ್ತೆ. ಸೊ ದಟ್ ಇಬ್ರಿಗೂ ಒಂದು ಟೆನ್ಷನ್ ಇರಲ್ಲ. ಓಕೆ, ಟೈಮ್ ಆಯ್ತು ಹೋಗೋಣ, ಅಥವಾ ನಾನು ಯಾಕೆ ಬಂದು ಮಾತಾಡ್ಸ್ತಾ ಇದ್ದೀನಿ, ಇಬ್ರಿಗೂ ಅನ್ನಿಸ್ಬಾರ್ದು ಲೈಕ್ ಅವ್ರಿಗೆ ಇಷ್ಟ ಇಲ್ವೇನೋ ಮಾತಾಡ್ಸೋಕ್ಕೆ, ಅದಕ್ಕೆ ಬೇಗ ಎದ್ದೋದ್ರು ಅನ್ಸ್ಬಾರ್ದು. ಸೊ ದಟ್ ಅವ್ರಿಗೆ ಒಂದು ಥಾಟ್ ಅಂತ ಏನಂದ್ರೆ, ಫಸ್ಟ್ ಅವರಿಗೆ ನೀವು ಅವ್ರ ಬಗ್ಗೆ ಏನ್ ಅನ್ಕೊಂತಾ ಇದ್ದೀರಾ ನಾನು ತಿಳ್ಕೋಬೇಕು. ಆ್ಯಂಡ್ ಅವ್ರು ಬಂದು ಮಾತಾಡಿಸಿದಾಗ, ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ಯಾರೋ ಸ್ಟ್ರೇಂಜರ್ ಬಂದು ಮಾತಾಡ್ಸೋದಾ ಅನ್ಕೋಬಾರ್ದು. ಅದು ಆ್ಯಕ್ಚುಯಲ್ ಒಂದು ಸೆಟಪ್ ಆಗಿರಬೇಕು. ಆ್ಯಕ್ಚುಯಲ್ ಒಂದು ಸರೌಂಡಿಂಗಲ್ಲಿ ಚಂದ ಎನ್ವಿರಾನ್ಮೆಂಟಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡಬೇಕು. ಒಂದು ರೆಸ್ಪೆಕ್ಟ್ಫುಲ್ ಆಗಿ ಇರಬೇಕು, ರೆಸ್ಪೆಕ್ಟ್ಫುಲ್ಲಾಗಿ ಅಪ್ರೋಚ್ ಮಾಡಬೇಕು. ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ವೆರಿ ಸೀರಿಯಸ್ ಆಗಿ ನಿಮ್ಮ ಕ್ರಶ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಗ್ರೂಪ್ 2. ಇನ್ ಕೇಸ್ ನಿಮಗೊಂದು ಕ್ವೆಶನ್ ಇದ್ರೆ, ಇವ್ರು ನಿಜವಾಗ್ಲೂ ನಾನು ಇವ್ರ ಮೇಲೆ ಕೌಂಟ್ ಮಾಡ್ಬೋದಾ, ನಿಜವಾಗ್ಲೂ ಈ ಪರ್ಸನ್ ನಿಮ್ಮನ್ನ ಸೀರಿಯಸ್ ನೋಟಲ್ಲಿ ಇಟ್ಕೊಂಡಿದ್ದಾರಾ ಅಂದರೆ ಡೆಫಿನೆಟ್ಲಿ ಎಸ್, ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ನಿಮ್ಮ ಕ್ರಶ್. ಆ್ಯಂಡ್ ಇದು ಕ್ರಶ್ ಅಥವಾ ಅಡ್ಮೈರೇಷನ್ ಅನ್ನೋದು ಜಾಸ್ತಿ ಬರ್ತಾ ಇದೆ. ಅಂದರೆ ನಿಮ್ಮ ವರ್ಕ್ ನೆನಪಿಸ್ಕೊಂಡು ಅವ್ರಿಗೆ ನಿಮ್ಮನ್ನ ಇಷ್ಟ ಆಗೋದು, ನಿಮ್ಮ ಫ್ಯಾನ್ ರೀತಿಲಿ ನೋಡ್ತಾ ಇದ್ದಾರೆ. ಬಿಕಾಸ್ ಅಡ್ಮೈರೇಷನ್ ವರ್ಕ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಅಟ್ರಾಕ್ಷನ್ನು ಇದೆ, ವಿತೌಟ್ ಎನಿ ಡೌಟ್. ಸೊ ನೆಕ್ಸ್ಟ್ ನೋಡೋಣ, ಒಬ್ಸ್ಟ್ಯಾಕಲ್ಸ್ ಅಥವಾ ಚಾಲೆಂಜಸ್ ಏನಾಗಬಹುದು, ಏನು ಬ್ಲಾಕ್ ಮಾಡ್ತಾ ಇದೆ ಕನೆಕ್ಷನ್ ಫಾರ್ವರ್ಡ್ ಹೋಗೋದಕ್ಕೆ ಅಂತ ಗ್ರೂಪ್ 2. ಇದೆಲ್ಲಿರಲಿ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ನಿಮ್ಮಿಬ್ರನ್ನ ಹತ್ರ ತಗೋಬರ್ಬೋದು, ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ ನಿಮ್ಮಲ್ಲಿ ಅವ್ರಿಗೆ ಇಷ್ಟ ಆಗಿ ನಿಮ್ ಜೊತೆ ಇನ್ನೂ ಕ್ಲೋಸ್ ಆಗೋಣ ಅನ್ನಿಸ್ಬಹುದು. ಓಕೆ, 2 ಬಂದಿದೆ. ನೆಕ್ಸ್ಟ್ ನೋಡೋಣ ಪೊಟೆನ್ಷಿಯಲ್. ಇದು ಲಾಂಗ್ ಟರ್ಮ್ ವರೆಗೂ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರಾ, ಅಥವಾ ಇದೊಂದು ಶಾರ್ಟ್ ಟರ್ಮ್ ಕನೆಕ್ಷನ್ ಆಗಿರುತ್ತಾ ಅಂತ ನೋಡೋಣ ಗ್ರೂಪ್ 2. ಆಲ್ ರೈಟ್.
ಓಕೆ, ಸ್ಪೆಷಲ್ ಮೆಸೇಜಸ್ಸಿಗೆ ನನಗಂತೂ ಎಕ್ಸೈಟ್ ಆಗ್ತಾ ಇದೆ. ಸೊ ಎಲ್ಲಿವರೆಗೂ ಮೆಸೇಜ್ ಇಷ್ಟ ಆದರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದಟ್ ಇಷ್ಟದ ನೀವು ಅಟ್ರಾಕ್ಟ್ ಮಾಡ್ಕೋಬಹುದು. ಓಕೆನಾ? ಸೊ ಇವಾಗ ಆಬ್ಸ್ಟ್ಯಾಕಲ್ಸ್ ಅಂದರೆ ಪ್ರಾಬ್ಲಮ್ ಏನು, ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಥವಾ ಇಂಟರ್ನಲ್ ಪ್ರಾಬ್ಲಮ್ ಅಂದರೆ ಹೊರಗಡೆ ಜನರಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ, ಒಳಗಡೆ ಇರೋ ಮನಸ್ಥಿತಿಯಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ, ಆ ಒಂದು ರೀಸನ್ ಇಂದ ಇಬ್ರನ್ನೊಬ್ರೊಬ್ರು ಮಾತಾಡ್ಸ್ತಾನೆ ಇದ್ದೀರಾ. ಸೊ ನೋಡೋಣ. ಗ್ರೂಪ್ 2 ಪೇಜ್ ಆಫ್ ವಾನ್ಸ್. ದೊಡ್ಡ ಬ್ಲಾಕೇಜ್ ಅಂತ ಏನ್ ನೋಡ್ತಾ ಇಲ್ಲ, ಯಾರು ಇಲ್ಲಿ ಇನಿಷಿಯೇಟ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಕ್ರಶ್ ಮತ್ತೆ ನಿಮ್ಮ ಬಗ್ಗೆ ಯಾಕೆ ಇನ್ನೂ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಆಗಿಲ್ಲ ಅಂತ ನೀವು ಕೇಳಿದ್ರೆ ಗ್ರೂಪ್ 2, ಇಟ್ಸ್ ಬಿಕಾಸ್ ಯಾರು ಒಂದು ಆಕ್ಚುಯಲ್ ಇನಿಷಿಯೇಷನ್ ತಗೊಂತಾ ಇಲ್ಲ. ಮೇ ಬಿ ಇಬ್ರಿಗೂ ಒಬ್ರ ಬಗ್ಗೆ ಥಾಟ್ ಇದೆ, ಅವ್ರಿಗೂ ನಿಮ್ ಜೊತೆ ಮಾತಾಡಿಸ್ಬೇಕು ಅನ್ನೋ ಒಂದು ಥಾಟ್ ಇದೆ, ನಿಮಗೂ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದೊಂದು ಥಾಟ್ ಇದೆ. ಬಟ್ ಅದ್ರ ಮೇಲೆ ಜಾಸ್ತಿ ನೆಕ್ಸ್ಟ್ ಸ್ಟೆಪ್ ತಗೊಂತ ಇಲ್ಲ, ಯಾರು ಇಲ್ಲಿ ಇನಿಷಿಯೇಟ್ ಮಾಡ್ತಾ ಇಲ್ಲ. ಐ ಫೀಲ್ ಗ್ರೂಪ್ 2 ನೀವು ಅಷ್ಟೇ ಅವ್ರ ಬಗ್ಗೆ ಎಕ್ಸೈಟ್ ಆಗಿರೋದಲ್ಲ, ಅವ್ರಿಗೂ ನಿಮ್ ಬಗ್ಗೆ ಲೈಕ್ ಒಂದು ಏನದು ಡೆಫಿನೆಟ್ಲಿ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದಿದೆ. ಬಿಕಾಸ್ ಅವ್ರು ನಿಮ್ಮ ವರ್ಕ್ ಬಗ್ಗೆ ಅಡ್ಮೈರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಂದು ಸೀರಿಯಸ್ ನೋಟಲ್ಲಿ ನಿಮ್ಮನ್ನ ಇಟ್ಕೊತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮೇ ಬಿ ಅಟ್ಲೀಸ್ಟ್ ಒಂದು ಹಿಂಟ್ ಆದರೂ ಕೊಡಬೇಕು ಅನ್ನಿಸ್ತಾ ಇದೆ ನಿಮ್ಮ ಸೈಡಿಂದ. ಲೈಕ್ ಐ ಲೈಕ್ ಯು ಅನ್ನೋದಕ್ಕೆ ಡೈರೆಕ್ಟ್ ಹೇಳ್ದೇ ಇದ್ರೂ ಬಟ್ ಎಲ್ಲೋ ಒಂದು ಹಿಂಟ್ ಕೊಡೋದು, ಲೈಕ್ ಏನೋ ಒಂದು ರ್ಯಾಂಡಮ್ ಆಗಿ ಹೆಲ್ಪ್ ಮಾಡೋದಾಗಿರ್ಬೋದು, ರ್ಯಾಂಡಮ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಮಾಡೋದಾಗಿರ್ಬೋದು, ಲೈಕ್ ಒಂದು ಶಾರ್ಟ್ ಹಿಂಟ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 2. ವಾವ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನು ನಿಮ್ಮಿಬ್ಬರನ್ನ ಹತ್ರ ತಗೋಬರ್ಬಹುದು. ಬ್ಯೂಟಿಫುಲ್ ಕಾರ್ಡ್, ದೇರ್ ಈಸ್ ಕ್ವೀನ್ ಆಫ್ ವಾನ್ಸ್. ವಾವ್, ನಂದು ಮೈನರ್ ಆರ್ಕಾನದಲ್ಲಿ ವಿಚ್ ಇಸ್ ಯುವರ್ ಫೇವ್ರೆಟ್ ಕಾರ್ಡ್ ಅಂದರೆ ಕ್ವೀನ್ ಆಫ್ ವಾನ್ಸ್ ಅಂತೀನಿ. ಮೇಜರ್ ಆರ್ಕಾನದಲ್ಲಿ ದಿಸ್ ಅಂಡ್ ಮೈನರ್ ಆರ್ಕಾನ ಎರಡೂ ಇಲ್ಲೇ ಇದೆ. ಸೊ ಐ ಗೆಸ್ ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಮೆಸೇಜ್ ಗ್ರೂಪ್ 2. ವೆರಿ ವೆರಿ ಬ್ಯೂಟಿಫುಲ್ ಮೆಸೇಜ್, ಟ್ರಸ್ಟ್ ಮೀ. ಬಿಕಾಸ್ ಏನು ನಿಮ್ಮಿಬ್ಬರನ್ನ ಹತ್ರ ತಗೋಬರ್ಬೋದು ಅಂದರೆ ಇಬ್ಬರ ಒಂದು ಇಂಡಿಪೆಂಡೆಂಟ್ ಪರ್ಸ್ನಾಲಿಟಿ ಆ್ಯಂಡ್ ಎಸ್ಪೆಷಲಿ ನಿಮ್ಮ ಒಂದು ಕಾನ್ಫಿಡೆಂಟ್ ಪರ್ಸ್ನಾಲಿಟಿ. ನೀವು ಅನ್ಕೊಂಡಿರ್ಬೋದು ನಿಮಗೆ ಅವ್ರು ಅಟ್ರಾಕ್ಟ್ ಆಗಲ್ಲ, ನಿಮ್ಮ ಒಂದು ಪರ್ಸ್ನಾಲಿಟಿ ಅವ್ರಿಗೆ ಇಷ್ಟ ಆಗಲ್ಲ, ಹೀಗೆಲ್ಲ ನೀವು ಅನ್ಕೊಂಡಿರ್ಬೋದು ಗ್ರೂಪ್ 2. ಬಟ್ ಡೆಫಿನೆಟ್ಲಿ ಅವರಿಗೆ ನಿಮ್ಮ ಒಂದು ಕಾನ್ಫಿಡೆಂಟ್ ನೇಚರ್ ಇಷ್ಟ. ನೀವು ಹೆಂಗಿದ್ದೀರಾ ಹಾಗೆ ಅವ್ರಿಗೆ ಇಷ್ಟ. ನಿಮ್ಗೇನು ಎಕ್ಸ್ಟ್ರಾ ಮೇಕಪ್ ಮಾಡ್ಕೊಳ್ಳೋದು, ಎಕ್ಸ್ಟ್ರಾ ರೆಡಿ ಆಗೋದು ಇದೆಲ್ಲ ಬೇಡ. ನೀವು ಹೆಂಗಿದ್ದೀರಾ, ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ವೈಬ್ ಅಷ್ಟೇ ಇದ್ರೆ ಸಾಕು. ನಥಿಂಗ್ ಟು ವರಿ. ನಿಮ್ಮ ಒಂದು ಇಂಡಿಪೆಂಡೆಂಟ್ ನೇಚರ್, ನಿಮ್ಮ ಒಂದು ಇಂಡಿವಿಜುವಲ್ ಪರ್ಸ್ನಾಲಿಟಿ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಯು ಆರ್ ಸಮ್ವನ್, ನೀವು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಏನಾದ್ರು ಚಾಯ್ಸಸ್ ಲೈಫಲ್ಲಿ ಮಾಡ್ಬೇಕಂದ್ರೆ ಅದನ್ನ ನೀವೇ ಮಾಡ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ಡ್ಯಾಮ್ ಶೋರ್ ಗ್ರೂಪ್ 2 ನಿಮಗೂ ತುಂಬ ಆಪ್ಷನ್ಸ್ ಇದೆ ಲೈಫಲ್ಲಿ. ನಿಮಗೆ ಒಬ್ರ ಮೇಲೆ ಕ್ರಶ್ ಇದ್ರೆ ನಿಮಗೆ 5 ಜನರ ಮೇಲೆ ಕ್ರಶ್ ಇದೆ ಆಲ್ರೆಡಿ ಇವಾಗ ನಿಮ್ಮ ಮೇಲೆ. ಓಕೆ, ಸೊ ಇಟ್ಸ್ ನಾಟ್ ದಟ್ ನೀವು ಸಿಂಗಲ್ ಆಗಿರೋದು, ನೀವು ಚೂಸ್ ಮಾಡಿಬಿಟ್ಟು ಸಿಂಗಲ್ ಆಗಿದ್ದೀರಾ. ತುಂಬ ಜನ ಇಲ್ಲಿ ರೈಟ್ ಪಾರ್ಟ್ನರ್ ಸಿಗೋವರೆಗೂ ಟೈಮ್ ಪಾಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿದ್ದೀರಾ. ಆ್ಯಂಡ್ ಒನ್ ಥಿಂಗ್ ಈಸ್ ಫಾರ್ ಶೋರ್ ಗ್ರೂಪ್ 2, ಡೆಫಿನೆಟ್ಲಿ ನಿಮ್ಮ ಒಂದು ಇಂಡಿವಿಜುವಲ್ ಪರ್ಸ್ನಾಲಿಟಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಸುಮ್ಮನೆ ಹೋಗೋವ್ರ ಮುಂದೆ ನಿಂತ್ಕೊಂಡ್ರೆ ಸಾಕು, ನಿಮ್ಮ ಒಂದು ಆಟೋಮ್ಯಾಟಿಕ್ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್, ನೀವು ಯಾವ ಥರ ಕಾಣ್ತೀರಾ, ಯಾವ ಥರ ಬಟ್ಟೆ ಹಾಕೊಂತೀರಾ, ಇದೆಲ್ಲದೂ ಅವ್ರಿಗಿಷ್ಟ. ನೀವು ನಡ್ಕೊಳ್ಳೋ ರೀತಿ, ಮಾತಾಡ್ಸೋ ರೀತಿ, ಇದೆಲ್ಲದೂ ಅವ್ರಿಗಿಷ್ಟ ಅನ್ಬೋದು ಗ್ರೂಪ್ 2. ಸೊ ಇದೊಂದು ಲಾಂಗ್ ಟರ್ಮ್ ಕನೆಕ್ಷನ್ನ ನೋಡೋಣ. ಇವ್ರು ನಿಜ ನಿಮ್ಮ ಲೈಫಲ್ಲಿ ತುಂಬ ವರ್ಷ ಇರ್ತಾರ, ತುಂಬ ಮಂತ್ಸ್ ಇರ್ತಾರ, ನೋಡೋಣ ಗ್ರೂಪ್ 2. ದೇರ್ ಈಸ್ ಡೆವಿಲ್. ಮೇ ಬಿ ಪಾಸಿಬಿಲಿಟಿ ಇದೆ ಗ್ರೂಪ್ 2 ನೀವು ಈ ಒಂದು ಕನೆಕ್ಷನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ಈ ಒಂದು ಕನೆಕ್ಷನ್ನು ಬೇರೆ ರೀತಿಯಲ್ಲಿ ಹೋಗೋ ಪಾಸಿಬಿಲಿಟಿ ಇದೆ. ಅಂದರೆ
ಐ ಫೀಲ್ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದು ತುಂಬ ಇದೆ. ನಿಮಗಾಗಿರ್ಬೋದು, ಈ ಪರ್ಸನಿಗಾಗಿರ್ಬೋದು, ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದು ತುಂಬ ಇದೆ ಅನ್ಬೋದು ಗ್ರೂಪ್ 2. ಬಿಕಾಸ್ ಐ ಫೀಲ್ ಅವರ ಲೈಫಲ್ಲಿ ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ, ಅಥವಾ ಅವರ ಲೈಫಲ್ಲಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ. ಅವರ ಲೈಫಲ್ಲಿ ಒಂದು ಏನೋ ನೆಗೆಟಿವ್ ಕನೆಕ್ಷನ್ ಅಲ್ಲಿ ಇದ್ರು ಅನ್ಸುತ್ತೆ. ಅವ್ರನ್ನ ನೆಗೆಟಿವ್ ಅಥವಾ ಟಾಕ್ಸಿಕ್ ರೀತಿಲಿ ಯಾರೋ ಒಬ್ರು ಅವ್ರನ್ನ ಇಲ್ಲಿ ಟ್ರೀಟ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಅವರಿಗೆ ಈ ಕಮಿಟ್ಮೆಂಟ್ ಅಂದ್ರೆ ಸ್ವಲ್ಪ ಭಯ ಇದೆ, ಕಮಿಟ್ಮೆಂಟ್ ಇಶ್ಯೂ ಇದೆ. ಲಾಂಗ್ ಟರ್ಮ್ ಅಂತ ಬಂದ್ರೆ ಕೈಂಡ್ ಆಫ್ ಡಿಫಿಕಲ್ಟ್ ಇದೆ. ಇದು ಹೆಂಗೆ ಅಂತ ಅಂದ್ರೆ, ಮೇ ಬಿ ನೀವು ಅವ್ರನ್ನ ಲಾಂಗ್ ಟರ್ಮ್ ಆಗಿ ಅಡ್ಮೈರ್ ಮಾಡ್ಕೊಂಡಿರ್ಬೇಕು ಅಂತ ಆಸೆ ಇದೆ ನಿಮಗೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರ ಸೈಡಿಂದ ಬಂದ್ರೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವ್ರಿಗೂ ನಿಮ್ಮನ್ನ ಅಡ್ಮೈರೇಷನ್ ಆಗಿ ತಗೊತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಕ್ಲೋಸ್ ಆಗಿ ಮಾತಾಡ್ಬಿಟ್ರೆ, ತುಂಬಾ ಬೇಗ ಮೂವ್ ಮಾಡಿದ್ರೆ ಈ ಕನೆಕ್ಷನ್ ಬೇರೆ ರೀತಿಯಾಗಿ ಹೋಗೋ ಪಾಸಿಬಿಲಿಟಿ ಇದೆ ಗ್ರೂಪ್ 2. ಕೈಂಡ್ ಆಫ್ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು, ಅಥವಾ ಜಸ್ಟ್ ಸರ್ಫೇಸ್ ಲೆವೆಲಿಗೆ ಕನೆಕ್ಟ್ ಆಗಿ ಬೇಡ ಇವ್ರ ವೈಬ್ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಬಿಟ್ಟು ಹೋಗೋದು, ಲೈಕ್ ಅಥವಾ ನೆಗೆಟಿವ್ ಆಗಿ ತಗೊಳ್ಳೋದು. ಬಿಕಾಸ್ ಈ ಒಂದು ಪರ್ಸನ್ ಲೈಫಲ್ಲಿ ಏನೋ ಒಂದು ಅವರು ಪಾಸ್ಟ್ ಟಾಕ್ಸಿಕ್ ಥಿಂಗ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಎಲ್ಲ ರಿಲೇಶನ್ಶಿಪ್ಪು ಒಂದೇ ಥರ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಲಾಂಗ್ ಟರ್ಮ್ ಅಂತ ಬಂದರೆ ಅವ್ರು ಇನ್ನೂ ಹೀಲ್ ಆಗಬೇಕು. ಎಲ್ಲೋ ಒಂದು ಕಡೆ ಅವರಲ್ಲಿರೋ ಒಂದು ನೆಗೆಟಿವ್ ಥಾಟ್ಸ್ ರಿಲೇಶನ್ಶಿಪ್ ಬಗ್ಗೆ ಅಥವಾ ಕಮಿಟ್ಮೆಂಟ್ ಬಗ್ಗೆ ಹೋಗಬೇಕು. ಬಿಕಾಸ್ ಅವರಿನ್ನೂ ಯಾವುದೋ ಒಂದು ನೆಗೆಟಿವ್ ಪ್ಯಾಟರ್ನ್ಗೆ ಟೈ ಆಗಿದ್ದಾರೆ. ಅವರಿನ್ನೂ ಯಾರ್ದೋ ಅಂಡರ್ ಇದ್ದಾರೆ, ಅಥವಾ ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಲೈಫಲ್ಲಿ. ಸೊ ಅವರ ಒಂದು ಮೆಂಟ್ಯಾಲಿಟಿ ಅಂತ ಬಂದಾಗ ಯಾರನ್ನೋ ಕಂಟ್ರೋಲ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ ನಾನು. ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಿರೋದು, ಯಾರೋ ಇವರು ಒಬ್ರು ಕಂಟ್ರೋಲಲ್ಲಿ ಇರೋದು, ಇವರೇ ಏನೇನು ಡಿಸಿಷನ್ ತಗೋಬೇಕು ಅದನ್ನ ಚೂಸ್ ಮಾಡ್ತಾ ಇರೋದೇ ಬೇರೆಯವರು ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ಅಡ್ವೈಸ್ ನಿಮಗೆ. ನೀವು ಇವಾಗ ವೆಯ್ಟ್ ಮಾಡಬೇಕಾ ಈ ಪರ್ಸನ್ಗೆ, ಅಥವಾ ಮೂವ್ ಆನ್ ಆಗಬೇಕಾ ನೋಡೋಣ. ಇವ್ರಿಗೆ ವೆಯ್ಟ್ ಮಾಡೋದು, ಇಸ್ ಇಟ್ ವರ್ತ್ ಇಟ್? ನೋಡೋಣ ನಿಮ್ಮ ಮೈಂಡ್ ಸೆಟ್ ಇವ್ರ ಬಗ್ಗೆ ಇವಾಗ ಏನಾಗಬೇಕು, ಚೇಂಜ್ ಆಗಬೇಕಾ, ಸೇಮ್ ಇರಬೇಕಾ? ದೇರ್ ಇಸ್ 7 ಆಫ್ ಸ್ವಾರ್ಡ್ಸ್. ಮೇ ಬಿ ಗ್ರೂಪ್ 2 ಡೈರೆಕ್ಟ್ ಮೆಸೇಜ್ ಏನಂತ ಅಂದರೆ, ಈ ಪರ್ಸನ್ ಬಗ್ಗೆ ನೀವು ಇವಾಗಲೇ ತುಂಬ ಟ್ರಸ್ಟ್ ಇಟ್ಕೋಬೇಡಿ, ಇವಾಗಲೇ ತುಂಬ ಹೋಪ್ಸ್ ಇಟ್ಕೋಬೇಡಿ, ಇವಾಗಲೇ ತುಂಬ ವಿಶಸ್ ಇಟ್ಕೋಬೇಡಿ, ಇವಾಗಲೇ ತುಂಬ ಕನ್ಸು ಕಾಣಬೇಡಿ. ಮೇ ಬಿ ನೀವು ಸೀರಿಯಸ್ ನೋಟಲ್ಲಿ ಇವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು, ಅವರು ನಿಮ್ಮ ಬಗ್ಗೆ ಸೀರಿಯಸ್ ನೋಟಲ್ಲಿ ಥಿಂಕ್ ಮಾಡ್ತಾ ಇರ್ಬೋದು. ಯಾರೋ ಒಬ್ರು ಇಲ್ಲಿ ಒಂದು ಸೀರಿಯಸ್ ಕನೆಕ್ಷನ್ಗೆ ಪ್ರಿಪೇರ್ಡ್ ಆಗಿಲ್ಲ. ಮೇ ಬಿ ಐ ಫೀಲ್ ಗ್ರೂಪ್ 2 ಇದು ನೀವು ಅಂತ. ಬಿಕಾಸ್ ನೀವು ಯಾರ್ದೋ ಅಂಡರ್ ಕಂಟ್ರೋಲಲ್ಲಿ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೀವು ಯಾವುದೋ ಒಂದು ನೆಗೆಟಿವ್ ಪ್ಯಾಟರ್ನ್ಗೆ ಇನ್ನೂ ಟೈ ಆಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಐ ಫೀಲ್ ಗ್ರೂಪ್ 2 ನೀವು ರೆಡಿ ಇಲ್ಲ, ಇವ್ರ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ರೆಡಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೊಂದು ಕಡೆ ನಿಮ್ಮ ಒಂದು ಫೀಲಿಂಗ್ಸ್ ಇವ್ರ ಬಗ್ಗೆ ಪ್ರಾಪರ್ ಆಗಿದೆಯಾ ಅನ್ನೋದನ್ನ ನೀವು ಇವಾಗ ಕ್ರಾಸ್ ಚೆಕ್ ಮಾಡ್ಕೋಬೇಕು. ನೀವೇ ಕ್ವೆಶನ್ ಮಾಡಬೇಕು ಗ್ರೂಪ್ 2. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಎಸ್, ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಆ್ಯಂಡ್ ಐ ಫೀಲ್ ಯಾರೋ ಒಬ್ರು ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ, ಥರ್ಡ್ ಪರ್ಸನ್ದು ನೆಗೆಟಿವ್ ಕಣ್ಗಳಿದೆ. ಆ್ಯಂಡ್ ನಿಮ್ಮ ಇಂಟೆನ್ಷನ್ನೇ ಇನ್ನೂ ಪ್ರಾಪರ್ ಆಗಿಲ್ಲ ಇವ್ರ ಬಗ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಕ್ವೆಶನ್ ಯುವರ್ ಸೆಲ್ಫ್ ಇವಾಗ ಗ್ರೂಪ್ 2. ಓಕೆ, ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಇಲ್ಲಿವರೆಗೂ ಇಷ್ಟ ಆದರೆ ಮೆಸೇಜನ್ನು ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ಹೋಗ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೋದು, ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ, ಎಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬಾಯ್.